ಹೇಳಿ ಸರ್. ಶಂಕರಾಚಾರ್ಯರು ಸಿದ್ಧಿಂಗ ಸ್ವಾಮಿಗಳ ಬಗ್ಗೆ ವಿಶೇಷವಾಗಿ ಹೇಳಿದ್ರಿ. ಹೌದು ಸರ್. ಅನೇಕರು ಈ ವಿಶ್ವಕರ್ಮ ವಂಶದಲ್ಲಿ ಹುಟ್ಟಿದ್ರು ಇವರೆಲ್ಲ ಅಂತ ಹೇಳಿ ಒಂದು ಕೆಲಸ ಮಾಡ್ಬಿಡಿ, ಇನ್ನು ಯಾರ್ಯಾರು ಇದ್ದಾರೆ ಒಂಚೂರು ಹೇಳ್ಬಿಡಿ ಅಂತ. ಸರ್, ನಮ್ಮಲ್ಲಿ ಇತಿಹಾಸದಲ್ಲಿ ನಾವು ಕೈ ಬಿಟ್ಟಿರೋರ್ನೆಲ್ಲ ಅವರು ಮಹಾರಾಜರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಶ್ವಕರ್ಮರು ಕೈ ಬಿಟ್ಟಿರೋರ್ನೆಲ್ಲ ನಮ್ಮ ಹುಡುಗರೇ, ನಮ್ಮ ಜನದಲ್ಲಿ, ನಮ್ಮ ಜನಾಂಗದಲ್ಲಿ ಹುಟ್ಟಿರೋರೆ. ಉದಾಹರಣೆಗೆ ಲಿಂಗಾಯತ ಧರ್ಮನ ಹುಟ್ಟಾಕಿರೋರು ಮಹಾನುಭಾವ ಬಸವಣ್ಣವ್ರು ಇದಾರಲ್ಲ, ಕ್ರಾಂತಿವೀರ ಬಸವಣ್ಣವ್ರು, ವಿಶ್ವಕರ್ಮ ವಂಶಜರೇ. ಇದನ್ನ ಹೇಳಲ್ವೇ? ಅವ್ರು ದಿಂಡೂರು ಅಂತ ಹೇಳ್ಬಿಟ್ಟು ಅವ್ರ ಹೆಸರೇನು? ಬಸವರಾಜ್ ದಿಂಡೂರು. ವೀರಶೈವ ಇದರಲ್ಲಿ ಮಹಾಸಭಾದಲ್ಲಿ ಅಧ್ಯಕ್ಷರಾಗಿದ್ದವರು. ಆ ಪುಣ್ಯಾತ್ಮರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೋಗ್ಲಿ, ನಾವು ತಾರ್ಕಿಕವಾಗಿ ನಾವು ಬಂದರೆ ಮಾದರಸ ಮಾದಲಾಂಬಿಕೆ ಏನು ಸರ್, ಅವ್ರ ತಂದೆ ತಾಯಿ ಹೆಸರು ಬಸವನ ಬಾಗೇವಾಡಿ, ಅಲ್ಲಿ ಹುಟ್ಟಿದರು. ಅಲ್ಲಿನ ಯಾವುದೇ ಬ್ರಾಹ್ಮಣ ಪಂಗಡಗಳಲ್ಲಿ ಈ ಹೆಸರು ಇರುವಂಥವ್ರು ಯಾರಾದರೂ ಒಬ್ಬರನ್ನಾದರೂ ನೀವು ಇದುವರೆಗೂ ತೋರಿಸ್ರಿ. ಬಸವಣ್ಣವ್ರ ಹೆಸರು ಇಟ್ಕೊಂಡಿದಾರ ಬ್ರಾಹ್ಮಣರಲ್ಲಿ? ನಮ್ಮಲ್ಲಿ ಬನ್ನಿ, ಬಸವಾಚಾರ ಅಂತ ಇಟ್ಕೊಂಡಿದ್ದಾರೆ. ನಮ್ಮ ಶಿವಾರಪಟ್ಟಣದ ಮೂಲ ಪುರುಷರೇ ಬಸವಲಿಂಗಾಚಾರ ಅಂತ. ಬಸವ ಅನ್ನೋ ಹೆಸರು ಬ್ರಾಹ್ಮಣ ಪಂಗಡದಲ್ಲಿ ಎಲ್ಲಾದ್ರೂ ಹುಡುಕಿ ಸರ್ ನೀವು. ಎಷ್ಟು ಜನ ಇಟ್ಕೊಂಡಿದ್ದಾರೆ? ನಾಗಲಾಂಬಿಕೆ ಅವರ ಹೆಂಡತಿ, ಬಸವಣ್ಣವ್ರ ಹೆಂಡತಿ. ಸುಮ್ಮನೆ ಒಂದು ದೊಡ್ಡ ಮೇಲ್ನೋಟಕ್ಕೆ ಕೆದ್ಕೋದ್ ಬೇಡಪ್ಪ, ನಾವು ಮೇಲ್ನೋಟಕ್ಕೆ ನಿಮಗೆ ಸಿಗುವಂಥ ವಿಚಾರಗಳು. ಅಂಥ ಪುಣ್ಯಾತ್ಮರನ್ನೇ ಕೊಟ್ಟಿದ್ದೀವಲ್ಲಪ್ಪ ನಿಮಗೆ. ಸಮಾಜದಲ್ಲಿ ಜಾತಿಯನ್ನು ಜಡತ್ವನ, ಜಡ್ಡು ಹಿಡಿದಂಥ ವ್ಯವಸ್ಥೆನ ಆಪೋಸ್ ಮಾಡಿ, ವಿರುದ್ಧವಾಗಿ ನೀವು ಮಾಡೋ ಸರಿ ಇಲ್ಲ ಅಂತ ಅವ್ರ ತಂದೆಗೆ ಚಾಲೆಂಜ್ ಮಾಡಿ 12ನೇ ಶತಮಾನದಲ್ಲಿ ಹೋಗಿ ಒಂದು ವಿಶಿಷ್ಟವಾಗಿರುತ್ತೆ ಲಿಂಗಾಯತ ಧರ್ಮ ಹುಟ್ಟಾಕಿದ್ದವ್ರು ನಮ್ಮ ಹುಡುಗ. ಏನು ಸರ್, ಇಂಥದ್ದೆಲ್ಲ ಕೊಡುಗೆ ನಾವು ಕೊಟ್ಟರು ನಮ್ಮನ್ನು ಇದುವರೆಗೂ ಸಹ ಸರಿಯಾದ ರೀತಿಯಲ್ಲಿ ಸಮಾಜ ನಡೆಸ್ಕೊಳ್ತಾ ಇಲ್ಲ. ನಿಜ ಸರ್. ಈಗ ನಾನು ಗಮನಿಸ್ತೇ ಅದನ್ನ, ಶಂಕರಾಚಾರಿ ಬಸವಾಚಾರಿ ಅನ್ನೋ ಹೆಸರು ಈ ವಿಶ್ವಕರ್ಮ ವಂಶದಲ್ಲಿ ಹೆಚ್ಚು ಕಡಿಮೆ 1970ನೇ ಇಸ್ವಿ ತನಕ ಪ್ರತಿ ಕುಟುಂಬದಲ್ಲೂ ಸರ್ ಈಗಲೂ ಇದೆ ಸರ್, ಈಗಲೂ ಇದೆ, ಈಗಲೂ ತಗೊಂಡಿದ್ದೀವಿ. ಸಾವಿರಾರು ವರ್ಷಗಳಿಂದ ಇರುವಂಥ ಒಂದು ವಿಷಯ. ಇದು ಯಾರು ಹೇಳಲ್ಲ, ಯಾಕೆಂದ್ರೆ ನಾವು ಹೈಲೈಟ್ ಆಗ್ಬಿಡ್ತೀವಿ, ನಮ್ಮ ಸಮಾಜ ಹೈಲೈಟ್ ಆಗ್ಬಿಡ್ತೈತೆ. ವಿಶ್ವಕರ್ಮ ವಂಶದವರಪ್ಪ ಇವರು ಇದರಲ್ಲಿ ಬಂದಿರೋನು ಬಸವಣ್ಣವರು ಅನ್ಬಿಟ್ರೆ ನಮಗೆ ಬಂದ್ಬಿಡ್ತೈತಲ್ಲ ಕಿರೀಟ. ಈ ಕಿರೀಟನ ಬ್ರಾಹ್ಮಣರು ಅಂತ ಹೆಸರು ಹೇಳ್ಬಿಟ್ರೆ ಇವ್ರಿಗೆ ಏನೋ ಒಂದು ಮರ್ಯಾದೆ. ಲಿಂಗಾಯತ ಧರ್ಮದಲ್ಲಿ ಪಾಪ ಇವ್ರಿಗೆ ಬ್ರಾಹ್ಮಣ ಅನ್ಬಿಟ್ರೆ ಅವಾಗ ಯಾವ್ದಿತ್ತು? ಬ್ರಾಹ್ಮಣ ಗೋತ್ರ ಜನಿವಾರ ಇದ್ದವನು ಬ್ರಾಹ್ಮಣ. ವಿನಃ ಇವರು ಶಿಲ್ಪಿ ಬ್ರಾಹ್ಮಣ, ಇವರು ಆಚಾರ್ಯರು, ಇವರು ವಿಶ್ವಕರ್ಮರು ಅಂತ ಆ ಸಮಯದಲ್ಲಿ 12ನೇ ಶತಮಾನದಲ್ಲಿ ಎಲ್ಲೂ ಹೇಳಿಲ್ಲ. ಯಜ್ಞೋಪವೀತ ಧಾರಣೆ ಮಾಡೋವಾಗ್ಲೇನೆ ಅಯ್ಯಪ್ಪ ಅದನ್ನ ಆ ವಿಚಾರದ ಬಗ್ಗೆನೇ ಖಂಡನೆ ಮಾಡಿ ನಾನು ಧಾರಣೆ ಮಾಡ್ಕೊಳಲ್ಲ ಅಂತ ಸೆಡ್ಡು ಹೊಡೆದು ಹೊರಗಡೆ ಬಂದು ತನ್ನ ಏನು ವಿಚಾರಗಳಿತ್ತೋ ಅದನ್ನು ವಿಶೇಷವಾಗಿ ಮಂಡಿಸಿ ಎಲ್ಲ ಧರ್ಮಗಳನ್ನೂ ಒಂದು ಎಡೆಗೆ ತಂದು, ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ನಮಗೆ ಅದು ಬೇಡ, ನಮಗೆ ಒಂದು ಲಿಂಗಾಯತ ಧರ್ಮ ಅಂತ ಮಾಡಿ ಶಿವನ ಆರಾಧನೆಯೊಂದಿಗೆ ನಾವೆಲ್ಲ ಒಂದೇ ಅನ್ನೋ ಹಿಂದೂ ಪರಂಪರೆಯನ್ನು ಹುಟ್ಟಾಕಿದಂತಹ ಮನುಷ್ಯ ನಮ್ಮ ಹುಡುಗ. ಕ್ರಾಂತಿವೀರ ಬಸವಣ್ಣ. ಅವ್ರಿಗೂ ಉಳ್ಗಾಲವಿಲ್ಲ ಆ ಸಮಯದಲ್ಲಿ. ಪಾಪ ಅವ್ರಿಗೂ ತೊಂದರೆ ಕೊಟ್ಟರು. ಆಸ್ಥಾನದಲ್ಲಿ ಅವ್ರನ್ನ ಮಂತ್ರಿ ಪದವಿಯಿಂದ ಕೆಳಗಡೆ ಇಳಿಸೋವರೆಗೂ ಬಿಡಲಿಲ್ಲ. ಎಂತೆಂಥ ಘೋರ ಅನ್ಯಾಯಗಳು ಮಾಡಿದ್ದಾರೆ, ಎಂಥ ದುರಂತಗಳು ನಡೆದಿದೆ ಇತಿಹಾಸದಲ್ಲಿ. ಇವೆಲ್ಲ ಹೇಳಬೇಕೋ ಬೇಡವೋ? ಇರ್ಲಿ, ಆಯ್ತು ಸರ್. ಈಗ ನೀವು ಅದನ್ನ ಹೇಳೋದು ಭಾವನಾತ್ಮಕ ಹೇಳ್ತಾ ಇದ್ದೀರಿ. ಇರ್ಲಿ ಸರ್, ಬೇರೆ ಯಾರಿದ್ದಾರೆ ಹೇಳಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಮ್ಮವರಪ್ಪ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನಮ್ಮವರು. ಕಾಲಜ್ಞಾನ ಬರೆದಿದ್ದಾರೆ. ಇವತ್ತು TV9 ನೀವು ನೋಡ್ತಾ ಇರ್ತೀರಿ. ಅವಾಗವಾಗ ಭೂಕಂಪಗಳು ಅವು ಆಗಿದಾಗ ಇಂಥ ಮಹಾನುಭಾವರು ಬರೆದ್ರು ಅಂತ ನೀವು ಹೇಳ್ತೀರಿ. ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಪಾಪಾಗ್ನಿ ಮಠ ಚಿಕ್ಕಬಳ್ಳಾಪುರದವರು. ನಾವು ಹೇಳ್ಕೊಂಡಿದ್ದೀರ ನಾವು ಕೆಟ್ವಿ. ನಾಗಲಿಂಗ ಸ್ವಾಮಿಗಳು, ಮೌನೇಶ್ವರ ಗುರುಗಳು, ತಿಂತಿಣಿ ಮೌನೇಶ್ವರ ಗುರುಗಳು, ಅಜಾತ ನಾಗಲಿಂಗೇಶ್ವರ ಸ್ವಾಮಿಗಳು, ಸಿದ್ದಪ್ಪಾಜಿಗಳು, ರಾಯಚೂರಿನಲ್ಲಿ ದಾನಮ್ಮ ಅಂತ, ಗುಡ್ಡಾಪುರ ದಾನಮ್ಮ, ಆಕೆ ನಮ್ಮವಳು. ಇನ್ನ ಹುಡುಕಿದ್ರೆ ಹುಡುಕದಷ್ಟು ಸಿಗ್ತಾ ಇರ್ತೈತೆ. ಸಮಾಜಕ್ಕೆ ನಾವು ಕೊಟ್ಟಿರುವಂಥ ಕೊಡುಗೆ ಬರೀ ಶಿಲ್ಪ ಅಲ್ಲ,
ಬೇರೆ 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 ಕ್ರಾಂತಿಕಾರಿಗಳು ಕೊಟ್ಟಿದ್ದೀವಿ. ಎಲ್ಲಿ ಆಯ್ತು. ಹೌದು ಸರ್, ಇನ್ಯಾರು ಬಂದ್ರ ಇಷ್ಟೇನಾ? ಅಷ್ಟೇ. ನಡೀತಾರೆ, ಹುಡುಕಿದ್ರೆ ಸಿಗ್ತಾರೆ ಸರ್, ಸಿಗ್ತಾರೆ. ಮೇಲ್ನೋಟಕ್ಕೆ ದೊಡ್ಡ ದೊಡ್ಡವ್ರು ಕಾಣಿಸ್ತಾರೆ. ಕಾಣಿಸ್ತಾರೆ. ಇಡೀ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿ ಬಲಿದಾನಗಳು ಕೊಟ್ಟಿರುವಂಥ ವಂಶಜರು ನಾವು. ಸರಿ. ಇಡೀ ಹಿಂದೂ ಧರ್ಮನ ಇವತ್ತೇನು ನೀವು ನೋಡ್ತಾ ಇದ್ದೀರಿ, ಪ್ರಪಂಚದಲ್ಲಿ ಇರೋದೊಂದೇ ಹಿಂದೂ ಧರ್ಮ. ಇದಕ್ಕೆ ಮೂಲ ಬುನಾದಿ ನಾವು ವಿಶ್ವಕರ್ಮರು. ಸರಿ ವಿಗ್ರಹಾರಾಧನೆ ಒಂದೇ ಇದರ ಮೂಲ ತತ್ವ. ಸರಿ ಸರಿ. ವಿಗ್ರಹಾರಾಧನೆ ಇಲ್ಲ ಅಂದರೆ ನಾವು ಇಸ್ಲಾಮರು. ಗೋಡೆನ ಪೂಜೆ ಮಾಡಿದ್ರೆ ಇಸ್ಲಾಂ ಅಂತಾರೆ, ಶಿಲ್ಬೆನ ಪೂಜೆ ಮಾಡಿದ್ರೆ ಕ್ರಿಶ್ಚಿಯನ್ ಅಂತಾರೆ, ವಿಗ್ರಹನ ಪೂಜೆ ಮಾಡಿದ್ರೆ ಹಿಂದೂ ಅಂತಾರೆ. ವಿಗ್ರಹನ ಕೊಟ್ಟೋರು ಯಾರು, ಅದ್ರದ್ದು ಯಾರು ಹೇಳಲ್ಲ. ಇನ್ನೊಬ್ಬ ಕೆಲಸಗಾರ ಅಂತಾರೆ. ಎಷ್ಟು ಸಣ್ಣದಾಗಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ, ಇವರೊಬ್ಬ ಕೆಲಸಗಾರ, ದುಡ್ಡು ಕೊಡ್ತೀನಿ ವಿಗ್ರಹ ಮಾಡ್ತಾನೆ ಅಂತಾರೆ. ಪಂಡಿತರಿಗೆ ಏನಾಗಿದೆ ನಮ್ಮಗಳ ಬಗ್ಗೆ ವಿಷಯ ತಿಳಿಸೋದಕ್ಕೆ, ಮಠಮಾನ್ಯಗಳಿಗೆ ಏನಾಗಿದೆ ಇಂಥ ಪರಂಪರೆ, ಇಂಥ ಒಂದು ಇದನ್ನ ನಮ್ಗೆ ಕೊಡುಗೆ ಯಾಕೆ ಕೊಟ್ರಪ್ಪ ಅಂತ ಒಂದು ದಿವಸ ಆದ್ರೂ ಒಂದು ವೇದಿಕೆಯಲ್ಲಿ ನಾವು ಕೇಳಿದೀವ? ರಾಜಕಾರಣದಲ್ಲಿ ಇಲ್ಲಪ್ಪ, ನಾವು ಬಲ ಇಲ್ಲ, ನಾವು ಸಂಘಟಿತರಿಲ್ಲ, ಬರೀ ನಮ್ಮ ಕೆಲಸ ಏನು ಕಾರ್ಯ ಏನು ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ನಾವೆಲ್ಲ ನಿಮಗಿಂತ ನಾವು ಕೆಳಮಟ್ಟದಲ್ಲೇ ಇದ್ದೀವಿ. ಆರ್ಥಿಕವಾಗಿಲ್ಲ, ರಾಜಕೀಯವಾಗಿಲ್ಲ, ಆದರೆ ಧಾರ್ಮಿಕವಾಗಿ ನಿಮ್ಮನ್ನೆಲ್ಲ ಹುಟ್ಟಾಕಿರುವಂಥ ಪರಂಪರೆ ನಮ್ಮದಲ್ವನೆಯ. ಸರಿ ಸರಿ. ಇಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದೀವಿ. ಇವತ್ತು ಗುರುಪೀಠಗಳಾಗಬೇಕಂದ್ರೂ ಶಿಲ್ಪಿಗಳ ಕೊಡುಗೆ ಅಪಾರವಾಗಿದೆ. ಗುರುಗಳು ಕೂತ್ಕೋಬೇಕಾದ್ರೆ ಪಾದಕಿಗಳ ಸಮೇತ ನಾವು ಮಾಡಿಕೊಡ್ತೀವಿ, ಅವ್ರ ಸಿಂಹಾಸನಗಳು ನಾವು ಮಾಡಿಕೊಡ್ತೀವಿ, ಮಠಕ್ಕೆ ಬೇಕಾಗಿರೋಂಥ ದೇವರುಗಳು ಮಾಡಿಕೊಡ್ತೀವಿ. ಎಲ್ಲಕ್ಕೂ ನಾವು ಬೇಕೇ, ಆದರೆ ಯಾರಿಗೂ ನಮ್ಮ ಮಾತು ಯಾರೂ ಹೇಳಲ್ಲ, ಯಾರಿಗೂ ಬೇಡ. ಒಂಥರ ಏನೋ ಕೂಲಿ ಕಾರ್ಮಿಕರ ಥರ ಇದ್ದೀವಿ. ಇದು ದೊಡ್ಡ ನೋವು, ಇದು ದೊಡ್ಡ ಅನ್ಯಾಯ ಹಿಂದೂ ಧರ್ಮದಲ್ಲಿ. ಇದು ಹೇಳಬೇಕು. ಹೇಳ್ರಿ, ಮಾಡಿಕೊಟ್ರು ನೆನೆಸ್ಕೊಳ್ರಿ, ಕೃತಜ್ಞತೆ ಸ್ವಲ್ಪ ಆದ್ರೂ ಇಟ್ಕೊಳ್ಳಿ. ಇಲ್ಲದೇ ಇದ್ರೆ ನಶಿಸು ಹೋಗೋ ಕಾಲ ಹತ್ತಿರದಲ್ಲಿದೆ. ನಮ್ಮ ನೋವು, ನಮ್ಮ ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ ಅಂದರೆ ಈ ಹಿಂದೂ ಧರ್ಮ ಇವತ್ತಲ್ಲ ನಾಳೆ ಬಿದ್ದು ಹೋಗುವಂಥ ಮರ ಆಗುತ್ತೆ. ಸರಿ, ಈಗ ಇಷ್ಟೆಲ್ಲ ವಿಚಾರ ಹೇಳಿದ್ರಿ. ನಾನು ಪ್ರಶ್ನೆ ಕೇಳ್ತೀನಿ. ಆಕ್ಚುಲಿ ಇನ್ನು ಮುಖ್ಯ ಸ್ಟ್ರೀಮಿಗೆ ಬಂದೇ ಇಲ್ಲ, ನಾವು ಇನ್ನೇನಾದ್ರು ಹೇಳ್ತಾ ಇದ್ವಿ. ಅದನ್ನ ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಇವತ್ತು ನಾವು ಸಾವಿರಾರು ವರ್ಷಗಳಿಂದ ಶಿಲ್ಪಶಾಸ್ತ್ರ, ಶಿಲ್ಪಾದ ಮೂಲ ಚೆನ್ನಾಗಿ ಹೇಳಿದ್ರಿ. ಸನಾತನ ಧರ್ಮದ ಮೂಲ ಇಲ್ಲದಿದ್ರೆ ಇರಲಿಲ್ಲ ಅಂತ ಹೇಳಿದ್ರಿ. ಅದ್ರ ಇವತ್ತೊಂದು ಪ್ರಶ್ನೆ ಬಂದಿದೆ. ಏನು ಪ್ರಶ್ನೆ? ಏನು ಆಚಾರ್ಯ ದೇವ್ರು ಮಾಡ್ಬೇಕಾ? ನಾನು ಶಿಲ್ಪ ಮಾಡ್ತೀನಿ, ನಾನು ಮಾಡ್ತೀನಿ, ಅವ್ರೇನು ಮಾಡೋದು ನನಗೋಗುತ್ತೆ ಅಂತ. ಸರ್, ಇದು ಸಂವಿಧಾನಕ್ಕೆ ಬರೋದಕ್ಕಿಂತ ಮೊದಲು ಇತ್ತು. ತಿಳ್ಕೊಳ್ಳೋ ವಿಷಯ, ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಇತ್ತು. ಏನೋ ಕುಲಕಸಬುಗಳು ಅವ್ರದ್ದು ಹಕ್ಕಾಗಿತ್ತು. ಯಾವುದೇ ಜಾತಿ ಜನಾಂಗದ ನಾನಿಲ್ಲಿ ಹೇಳ್ತಾ ಇಲ್ಲ. ಏನು ಕಸಬು ಮಾಡ್ಕೊಂಬಂದಿದ್ರು. ಇವತ್ತು ಒ ಬಿ ಸಿನಲ್ಲಿ ನೂರಾರು ನಮ್ಮ ಕಾಯಕ ಸಮಾಜದವ್ರು ಇದ್ದಾರೆ, ನೂರಾರು ಸಿಗ್ತಾರೆ. ಆ ಕಾಯಕ ಸಮಾಜದವರು ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಅದನ್ನ ಒಂದು ಮಡಿವಂತಿಕೆಯಾಗಿ ನಾವು ಮಾಡ್ತಾ ಇದ್ವಿ. ಅಂದರೆ ಆ ಕುಲದವರೇ ಮಾಡಬೇಕು, ಆ ಕುಲದವರೇನೆ ಆ ಕೆಲಸಗಳು ಮಾಡಬೇಕು ಅನ್ನೋದು ಅಲ್ಲಿವರೆಗೂ ಇತ್ತು. ಏನು ಬ್ರಿಟಿಷರ ಕಾಲದ ಒಂದು ವರ್ಗೂ ನಮ್ಮ ಮಡಿವಂತಿಕೆ ಸಂಸ್ಕೃತಿ, ನಮ್ಮ ಜಾತಿ ಪದ್ಧತಿ ವ್ಯವಸ್ಥೆಯಲ್ಲಿ ಭಾರಿ ಒಂದು ಕಟ್ಟುನಿಟ್ಟಾಗಿ ಆ ಕುಲದವರೇ ಮಾಡಬೇಕು ಅನ್ನೋದೊಂದಿತ್ತು ಇರೋ ವಿಷಯ. ಸ್ವಾತಂತ್ರ್ಯ ನಂತರ ನಮ್ಗೆ ಯಾವಾಗ ಸಂವಿಧಾನ ರಚನೆ ಆಯಿತೋ, ಬಿ ಆರ್ ಅಂಬೇಡ್ಕರ್ ಅವರು ಬರೆದ್ರು, ಪುಣ್ಯಾತ್ಮರು. ಅವರಿಗೆ ಆದಂಥ ಮೋಸಗಳು, ಅವ್ರಿಗೆ ಆಗಿರುವಂಥ ಅನ್ಯಾಯಗಳಿಂದ ಪಾಪ ಅವರು ಪ್ರೇರೇಪಿತರಾಗಿ ಈ ಜಾತಿ ವ್ಯವಸ್ಥೆಯನ್ನು ಎಲ್ಲೋ ನಾವು ಅದನ್ನು ಮರೆಮಾಚಬೇಕು, ಅದರಿಂದ ಏನೇನಾಗಿದೆ ನಮಗೆ ಅನಿಷ್ಟಗಳು ಅದೆಲ್ಲ ಹೋಗಲಾಡಿಸ್ಬೇಕು ಅಂತ ಏನು ಮಾಡಿದ್ರು, ಈ ಎಲ್ಲ ವಿದ್ಯೆಗಳು ಎಲ್ರಿಗೂ ಸಿಗಬೇಕು ಸಂವಿಧಾನದಲ್ಲಿ. ಮೊದಲಿಗೆ ವಿದ್ಯೆ ಬರೀ ಒಂದಷ್ಟು ಗುರುಕುಲಗಳಲ್ಲಿ ಮಾತ್ರ, ಒಂದಷ್ಟು ಸಮುದಾಯಗಳಿಗೆ ಮಾತ್ರ ಹೇಳ್ಕೊಡೋರು. ಅಕ್ಷರ ಜ್ಞಾನವೇ ಇರಲಿಲ್ಲ. ಇವತ್ತು ಯಾವ ಜಾತಿನಲ್ಲಿ ಡಾಕ್ಟರ್ಗಳಿಲ್ಲ, ಇಂಜಿನಿಯರ್ಗಳಿಲ್ಲ. ಕಾರಣ ಏನು? ಸಂವಿಧಾನ. ಓದಬೇಕಾಗಿತ್ತು, ವೇದ ಓದಬೇಕಾಗಿತ್ತು, ಕೇಳಬೇಕಾಗಿತ್ತು. ವೇದ ಕೇಳ್ರೋರಿಗೆ ಕಿವಿನಲ್ಲಿ ಸೀಸ ಹಾಕುವಂಥ ಪದ್ಧತಿ ಇತ್ತು, ಮಡಿವಂತಿಕೆ ಪದ್ಧತಿ ಇರೋವಂಥ ನಾವು ವಿಚಾರನ ಇಲ್ಲಿ ಮಂಡಿಸ್ಲೇಬೇಕು. ಅಂಥ ಒಂದು ಕೆಟ್ಟ ಸಂಪ್ರದಾಯದ ಸಮಯನ ಸಂವಿಧಾನದ ನಂತರ ಏನು ಮಾಡಿದ್ರು, ಎಲ್ರಿಗೂ ಸಿಗಲಿ, ಎಲ್ರೂ ಮುನ್ನೆಲೆಗೆ ಬರಲಿ,
ಸಾಮಾಜಿಕವಾಗಿ ಅವನು ಬದಲಾವಣೆ ಆಗಲಿ. ಹಳೇದನ್ನೇ ಆ ತಂದೆ ಹಾಕಿದ ಆಲದ ಮರಕ್ಕೆ ಜೋತು ಬಿದ್ದು ಹಾಕ್ಕೊಳೋ ಅಂತ ನೇಣಿಗೆ ಹಾಕ್ಕೊಳೋ ಪದ್ಧತಿ ಬೇಡ. ನೀನು ಬಾ, ನೀನು ವಿದ್ಯೆ ಕಲಿ, ನೀನು ವಿದ್ಯಾವಂತನಾಗು, ಆದಮೇಲೆ ನಿನ್ನ ಏನಿದೆ ಅದನ್ನು ವಿಚಾರ ಮಂಡಿಸು ಅನ್ನುವಂಥ ಭಾವನೆಗಳು ಸಂವಿಧಾನದ ನಂತರ ಬಂತು. ಆ ಸಂದರ್ಭದಲ್ಲಿ ಶಿಲ್ಪಗಳು, ಈ ಕುಲಕಸುಬುಗಳು ಸಹ ಏನಾಯಿತು, ಎಲ್ಲರೂ ಮಾಡೋದಕ್ಕೆ ಅಧಿಕಾರ ನನಗೂ ಬೇಕು ಆಸೆ ಶುರುವಾಯಿತು. ಇದಕ್ಕೆ ಒಂದೊಂದು ಸಣ್ಣದಾಗಿ ಅವ್ರಿಗೆ ಹೇಳ್ಕೊಡುವಂಥ ಒಂದು ಇದನ್ನು ಕೆಲವು ಕಡೆಗಳಲ್ಲೆಲ್ಲ ಇಟ್ಕೊಂಡ್ಬಂದ್ವಿ. ಆದರೆ ಡಾಕ್ಟ್ರ್ ಆಗೋದು ಬೇರೆ, ಇಂಜಿನಿಯರಿಂಗ್ ಆಗೋದು ಬೇರೆ, ಇವೆಲ್ಲ ಲೌಕಿಕವಾಗಿರುವಂಥ ಜ್ಞಾನಗಳು. ಇದು ಬ್ರಹ್ಮಜ್ಞಾನ. ಶಿಲ್ಪ ಅನ್ನೋದು ಬ್ರಹ್ಮಜ್ಞಾನ. ಇದಕ್ಕೆ ಭಾರಿ ಕಟ್ಟುನಿಟ್ಟು ಬೇಕು, ಸಾಂಪ್ರದಾಯ ಪದ್ಧತಿ ಬೇಕು, ಆಚರಣೆ ಅವನಿಗೆ ಭಾರಿ ಇದರಲ್ಲಿ ಅವನಿಗೆ ಮನಸ್ಥಿತಿ ಅಷ್ಟೇ ಒಂದು ವಿಚಾರವಾಗಿ ಇರಬೇಕು. ಬರೀ ವಿಗ್ರಹ ಮಾಡಿ ಕಲ್ಲಲ್ಲಿ ಶಿಲೆಯಲ್ಲಿ ವಿಗ್ರಹ ಮಾಡಿದ ತಕ್ಷಣ ಅವನು ಶಿಲ್ಪಿ ಆಗಿಬಿಟ್ಟ ಅನ್ನೋದಲ್ಲ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದರ ಏನು ಆಳ ಇದನ್ನೆಲ್ಲ ಡೆಪ್ತಾಗಿ ಅವನು ಸ್ಟಡಿ ಮಾಡಿ ವಿಚಾರವಂತನಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈ ಕೆಲಸಗಳನ್ನ ಮಾಡಿಕೊಂಡು ಬಂದರೆ ಮಾತ್ರ ಏನು ಶಿಲೆ ಇದೆ, ಜೀವ ಇಲ್ದಿರೋ ಶಿಲೆ ಅಂಥದಕ್ಕೆ ಜೀವ ಬರುತ್ತೆ ಸರ್. ಇದು ಬ್ರಹ್ಮವಿದ್ಯೆ, ಗಂಧರ್ವ ವಿದ್ಯೆಗಳಿವೆಲ್ಲ. ಸಂಗೀತ ಆಗಲಿ, ಭರತನಾಟ್ಯ ಆಗಲಿ, ಆಮೇಲೆ ಶಿಲ್ಪ ಆಗಲಿ, ಲಲಿತ ಕಲೆಗಳು ಅಂತ. ಈ ಲಲಿತ ಕಲೆಗಳಿಗೆ ಅದರದೇ ಆದಂತಹ ಒಂದು ಸ್ಥಾನಮಾನ ಇದೆ. ಇದು ಈ ಭೂಮಿಯ ವಿಶೇಷ ಲಕ್ಷಣಗಳು. ಇದು ಯಾಕೆ ಅಂದರೆ ಇದು ಜೀನ್ಸಿಂದ ನಾವು ತಾತ ಮುತ್ತಾತನ ಕಾಲದಿಂದ ನಾವು ಕಲ್ಕೊಂಬಂದಿರೋರು ಮಾಡೋವಂಥ ಒಂದು ಕಲೆಗೂ ಈಗ ತಾನೇ ಪಾಪ ಎಲ್ಲೋ ಹೋಗಿ ಕಲ್ಕೊಂಡು ಮಾಡ್ತಾ ಇದ್ದಾನೆ ಅನ್ನೋ ಕಲೆಗೂ ತುಂಬ ಸಾಮ್ಯತೆಗಳು ಬರ್ತೈತೆ, ಅಜಗಜಾಂತರ ವ್ಯತ್ಯಾಸಗಳು ಬರ್ತೈತೆ. ಇದರಲ್ಲಿ ಅವರು ಮಾಡುವಂಥ ಶಿಲ್ಪಗಳ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡೋಕ್ಕೆ ಹೋದರೆ ಅದರ ಒಂದು ಇರುವಿಕೆ ಬಗ್ಗೆ, ಶಿಲ್ಪದ ಬಗ್ಗೆ ಗೊತ್ತಾಗುತ್ತೆ. ಅದು ಡೀಪಾಗಿ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಮಾಡುವಾಗ ಪದ್ಧತಿಗಳು ಕೆಲವೆಲ್ಲ ಇರುತ್ತೆ, ಅದನ್ನೆಲ್ಲ ಅನುಷ್ಠಾನ ಮಾಡಿಕೊಂಡು ಶಾಸ್ತ್ರೀಯವಾಗಿ ಆ ಕೆಲಸ ಮಾಡಿದ್ರೆ ಬೇರೆ ಜಾತಿಯವರು ಸಹ ಮಾಡಲಿ, ನಾವೇನು ಬೇಡ ಅನ್ನಲ್ಲ, ಅವರು ನಮ್ಮ ಅಣ್ಣ ತಮ್ಮಂದ್ರೆ. ಆದರೆ ಮಾಡೋವಾಗ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥ ಎಲ್ಲ ವಿಚಾರಗಳು ಇವನು ಮಂಡನೆ ಮಾಡ್ಕೊಂಡು ಇವನು ತಿಳ್ಕೊಂಡು ಆಮೇಲೆ ಮಾಡಲಿ. ಆವಾಗ ಆ ಶಿಲ್ಪನೂ ಅವನು ಮಾಡೋ ಶಿಲ್ಪಕ್ಕೂ ಶ್ರೇಷ್ಠತೆ ಬರ್ತೈತೆ. ಇದರಲ್ಲಿ ಎರಡು ಮಾತಿಲ್ಲ. ಅದಿಲ್ದಿರ ಬರೀ ನಾನು ವಿಗ್ರಹ ಮಾಡಿದೆ, ನಾನು ಎಲ್ಲೋ ಹೋಗಿ ಇನ್ಸ್ಟಿಟ್ಯೂಷನಲ್ಲಿ ಕಲ್ಕೊಂಬಂದೆ, ಇದು ಖಂಡಿತ ದೇವರುಗಳಾಗಲ್ಲ. ಅವ್ರು ಮಾಡೋ ಪ್ರತಿಮೆಗೆ ನಾವು ಮಾಡೋ ಪ್ರತಿಮೆಗೆ ಅಜಗಜಾಂತರ ವ್ಯತ್ಯಾಸಗಳು ಬರೋದ್ರಿಂದ ಅದು ನಾವು ಇದ್ರ ಬಗ್ಗೆ ನಾವು ಹೇಳ್ಬೋದು ಸರ್. ಅಷ್ಟೇ. ಮುಂದೆ ಹೊರಿಸ್ತೀನಿ ಅದನ್ನು. ಇದೆ ಪಾಯಿಂಟ್ ಇದೆ, ನಾನು ಏನೋ ಒಂದು ಗುರುತಿಟ್ಕೊಂಡಿದ್ದೀನಿ, ನೀವು ಕೇಳ್ತೀನಿ. ಆಯ್ತು. ಈಗ ಸನಾತನ ಧರ್ಮ ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಅನ್ನೋದನ್ನ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಇದೆಲ್ಲ ಗೊತ್ತೇ ಇರಲ್ಲ, ಸುಮ್ಮನೆ ನಾವು ನೋಡಿದ್ದನ್ನು ತಿಳ್ಕೊಂಡಿರ್ತೀವಿ ಅಷ್ಟೇ. ಆದರೆ ಮಹಾದೇವ ಪಾಂಚಾಳ್ ಅವರು ಶಿಲ್ಪಿಯಾಗಿ ಮೊದಲು, ಯಾಕೆಂದ್ರೆ ನೀವು ಯಾರಿಗೆ ಯಾವ್ದ್ರ ಬಗ್ಗೆ ಅನುಭವ ಅದನ್ನು ಮತ್ತೆ ಕೇಳ್ಬೇಕತ್ತೆ. ಹೌದು ಸರ್, ಹೌದು, ಖಂಡಿತ. ಅದಕ್ಕೆ ನೀವು ಶಿಲ್ಪಶಾಸ್ತ್ರ, ಇದ್ರ ಬಗ್ಗೆ ಸ್ವಲ್ಪ ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮನ್ನು ಕೇಳಿ ಸರ್. ಈಗ ನೀವು ನಿಮ್ಮ ವಂಶದಿಂದ ನೀವು ಶಿಲ್ಪಶಾಸ್ತ್ರದಲ್ಲಿ ಬಂದಿರಿ. ಮಹಾದೇವ ಪಾಂಚಾಳ್ ಇವತ್ತು ನೋಡಿದೆ ನಿಮ್ಮ ಗುರುಕುಲದಲ್ಲಿ ಯಾವ ದೇವರುಗಳು ಬೇಕು ಎಲ್ಲ ದೇವರುಗಳು ನಿಮ್ಮ ಹತ್ರ ಇದೆ, ಎಲ್ಲ ಇದೆ. ಆದರೆ ಒಂದು ಶಿಲ್ಪ ಅಂತ ತರಿಸ್ತೀರಿ, ಶಿಲ್ಪ ಒಂದು ಪ್ರಾರಂಭ ಆಗುತ್ತೆ, ಅಲ್ಲಿಂದ ನೀವು ಒಂದು ಫಸ್ಟ್ ಕೆಲಸ, ನಾಳೆ ನಿಮ್ಗೆ ಯಾರೋ ಒಂದು ಕೆಲಸ ಬಂತು, ನಿಮಗೆ ಬಂದ ತಕ್ಷಣ ಒಂದು ನಾಳೆ ಮಾಡಬೇಕು, ನಾನು ಹೇಳೋದು ಚನ್ನಕೇಶವನ್ನ ನಾಳೆ ಆರ್ಡರ್ ಬಂತು ಯಾವುದೊಂದು ದೇವಸ್ಥಾನದ್ದು, ಫಸ್ಟ್ ಕೆಲಸ ಏನು? ಶಿಲಾ ಸಂಗ್ರಹ ಅಂತ ಮಾಡ್ತೀವಿ ನಾವು. ಅದೇ ಬಾರಿ ಒಂದು ಒಳ್ಳೆಯ ಒಂದು ವಿಚಾರ ನೋಡಿ. ವಿಗ್ರಹ ನಾನು ಮಾಡ್ತೀನಿ ಅಂತ ಆರ್ಡರ್ಸ್ ತಗೊಂಡು ಬೇಕಾಬಿಟ್ಟು ನಾವು ಮಾಡಿಕೊಟ್ಬಿಟ್ರೆ ಅದು ಖಂಡಿತ ಶಿಲ್ಪ ಆಗಲ್ಲ. ಅದಕ್ಕೆ ಶಾಸ್ತ್ರ, ಪರಂಪರೆ ಇದನ್ನೆಲ್ಲ ನಾವು ಅನುಸರಿಸ್ಕೊಳ್ಬೇಕು. ಅದೇ ನಾನು ಹೇಳಿದ್ನಲ್ಲ, ಬೇರೆ ಜಾತಿಯವರು ಮಾಡೋದಕ್ಕೆ ಪಾಪ ನಾವು ಮಾಡೋದಕ್ಕೆ ಏನು ವ್ಯತ್ಯಾಸಗಳಂತ. ಈ ಸಿಸ್ಟಮ್ಗಳೆಲ್ಲ ಅವರು ಇಟ್ಕೊಂಡ್ರೆ ಅವರು ಮಾಡ್ಬೋದು, ಮಾಡಬೇಡ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇದು ಪರಂಪರೆಯನ್ನು ನಾವು ಅನುಸರಿಸ್ಕೊಂಡು ಬಂದರೆ ಮಾತ್ರ ಇದು ನಮಗೆ ಮಾಡೋದಕ್ಕೆ ಅಧಿಕಾರ ಇರ್ತೈತೆ. ಅದು ಬಿಟ್ಬಿಟ್ರೆ ಏನೋ ನಾನು ನಾಟಕಕ್ಕೆ ಮಾಡ್ದಂಗೆ ಇರ್ತೈತೆ, ಬೇರೆಯವ್ರು ಮಾಡಿದ್ರೂ ನಾಟಕಕ್ಕೆ ಮಾಡ್ದಾಗಿರ್ತೈತೆ. ಇವನು ಅನುಷ್ಠಾನವಂತನಾಗಿರುವಂಥ ಶಿಲ್ಪಿ ಮೊದಲಾಗಿರ್ಬೇಕು. ಏನು ಅನುಷ್ಠಾನ? ಅನುಷ್ಠಾನ ಅಂದರೆ ಅವನಿಗೆ ಗಾಯತ್ರಿ ಹೇಳಬೇಕು,
ನಿತ್ಯ 3 ಸತಿ ಹೇಳೋದಕ್ಕೆ ಹೇಳ್ತೀವಿ ನಾವು. ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ. ತ್ರಿಕಾಲ ಸಂಧ್ಯಾ ವಂದನೆ, ಓಕೆ. ಯಜ್ಞೋಪವೀತ ಧಾರಣೆ ಆಗಿರಬೇಕು. ದುಶ್ಚಟಗಳಿರಬಾರದು, ವಿಶೇಷವಾಗಿ ಗಮನಿಸಿ. ದುಶ್ಚಟಗಳಿರಬಾರ್ದು. ಇವಾಗಿನ ಬೇರೆ ಅನ್ಯ ಶಿಲ್ಪಿಗಳು ಬೇರೆ ಇದು ಮಾಡೋದಕ್ಕೆ ಇದೆಲ್ಲ ನೀವು ಅದನ್ನು ಅನುಸರಣೆ ಮಾಡಬೇಕಾಗುತ್ತೆ. ಬೇರೆ ಯಾವುದೇ ಆಗಲಿ ದುಶ್ಚಟಗಳಿರಬಾರ್ದು. ಸಾತ್ವಿಕ ಆಹಾರ ಪಡಿಬೇಕು, ಶಾಕಾಹಾರಿಗಳಾಗಿರಬೇಕು, ನಿತ್ಯ ದೇವರನ್ನ ಪೂಜೆ ಮಾಡೋನಂತಾಗಿರಬೇಕು. ಶಿಲ್ಪಿ ಆಗಿರೋನು ನಾನೇ ದೈವ ಸ್ವರೂಪ, ನಾವೇ ಒಂದು ದೈವ ಸ್ವರೂಪ ಆಗಿದ್ದರೆ ಮಾತ್ರ ಭಗವಂತನ ನಾವು ಅಲ್ಲಿ ಮಾಡೋದಕ್ಕೆ ಸಾಧ್ಯ. ನಮ್ಮ ಮನಸ್ಸಿನಲ್ಲಿ ಆ ಒಂದು ಭಗವಂತನ ಪ್ರೇರಣೆ ಆಗಬೇಕಂದ್ರೆ ಅನುಷ್ಠಾನಗಳಿವೆಲ್ಲ ನಾವು ಋಷಿಗಳಿಂದ ಬಂದಿರುವಂಥ ಅನುಷ್ಠಾನಗಳನ್ನ ನಾವು ಮಾಡಿದಾಗ ಮಾತ್ರ ನಮಗೆ ಸಿದ್ಧಿ ಆಗುತ್ತೆ. ಎಲ್ಲ ವಿದ್ಯೆಗಳನ್ನ ನಾವು ಕಲಿಬಹುದು, ಡಿಗ್ರಿಗಳು PhDಗಳು ಮಾಡ್ಬೋದು, ಆದರೆ ಸಿದ್ಧಿ ಆಗಲ್ಲ. ಸಿದ್ಧಿ ಆಗಬೇಕಾದ್ರೆ ಕೆಲವು ಸೂಕ್ಷ್ಮ ವಿಚಾರಗಳನ್ನ ನಾವು ಆಧ್ಯಾತ್ಮಿಕದಲ್ಲಿ ಅಡಗಿರ್ತೈತೆ. ಆಧ್ಯಾತ್ಮಿಕನ ನಾವು ಅಳವಡಿಸ್ಕೋಬೇಕು. ಶಿಲ್ಪಿ ಆಗಿರೋನು ಭಗವನ್ ನಾಮಸ್ಮರಣೆ ಅವನ ಮನೆಯಲ್ಲಿ ಯಾವಾಗಲೂ ಇರಬೇಕು. ಜಪ ತಪ ಇವೆಲ್ಲ ಅವನು ಮೈಗೂಡಿಸ್ಕೊಂಡು, ಯಾರು ನಮಗೆ ಆರ್ಡರ್ಸ್ ಕೊಡ್ತಾರೆ, ಅಗ್ನಿಹೋತ್ರ ಮಾಡೋನಾಗ. ಅಗ್ನಿಹೋತ್ರ ಅಂದರೆ ಅದು ಇನ್ನೂ ಶ್ರೇಷ್ಠವಾಗಿರೋದು. ನಿತ್ಯ ಅಗ್ನಿಹೋತ್ರಿಗಳು ಅಂತ. ನಿತ್ಯ ಪ್ರಜಾಪತಿಯನ್ನು ಕುರಿತು ಸ್ವಾಹಾಕಾರದಲ್ಲಿ ಅವನ ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರ ಮಾಡಿಕೊಂಡ್ರೆ ಇನ್ನಷ್ಟು ಅವನಿಗೆ ಶ್ರೇಷ್ಠವಾದಂಥ ಒಂದು ಅಧಿಕಾರ ಬರ್ತೈತೆ ಶಿಲ್ಪ ಮಾಡೋದಕ್ಕೆ. ಅವನಿಗೆ ಆ ಜ್ಞಾನ ಬರ್ತೈತೆ ಭಗವಂತನ ಮಾಡೋದಕ್ಕೆ. ಇದು ನಮಗೆ ಗೊತ್ತಿಲ್ಲದಿರುವಂಥ ಒಂದು ಶಕ್ತಿಗಳು ನಮ್ಗೆ ಅಡಕೊಳ್ಳುತ್ತೆ. ಇದು ಆಯುಧಗಳಾಗಿ ನಮಗೆ ಕೆಲಸ ಮಾಡ್ತೈತೆ ಶರೀರಕ್ಕೆ. ಇವೆಲ್ಲ ಕೆಲಸ ಮಾಡಿದಾಗ, ನಾನು ಕೆಲಸ ಮಾಡಿ ಕೂತ್ಕೊಂಡಾಗ ಆಟೋಮೆಟಿಕ್ಕಾಗಿ ನಮಗೆಲ್ಲೋ ಜ್ಞಾನ ನಮಗೆ ತೋರಿಸ್ತೈತೆ. ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು. ನಮಗೆ ಗೊತ್ತಿಲ್ಲದಿರೋವಂಥವ್ರ ಗುರು ಎಲ್ಲೋ ನಮಗೆ ಸಂದೇಶ ಕೊಡ್ತಾನೆ. ಇವೆಲ್ಲ ನಾವು ಅನುಷ್ಠಾನ ಅನ್ನೋದು ಇದಕ್ಕೆ. ಅನುಷ್ಠಾನ ಅಂದರೆ ಏನು? ನಿತ್ಯ ನೈಮಿತ್ಯ ಕರ್ಮಗಳು, ಸ್ನಾನ ಸಂಧ್ಯಾ ವಂದನೆ, ಜಪ ತಪ, ನಿತ್ಯ ಅವನ ಮನೆಯಲ್ಲಿ ಅಗ್ನಿಹೋತ್ರ ಮಾಡಿಬಿಟ್ರೆ ಇನ್ನೂ ಭಾರಿ ಶ್ರೇಷ್ಠ. ಮೊದಲಿಗೆ ಎಲ್ಲ ಇತ್ತು, ಅವೆಲ್ಲ ಇತ್ತು. ಅವ್ರನ್ನ ಸ್ಥಪತಿಗಳಾಗಿ ಮಾಡೋರು. ಇವತ್ತೇನು ಜಕಣಾಚಾರ್ಯನ ಸ್ಥಪತಿಗಳಾಗಿ ಮಾಡಿದ್ದಾರೆ, ರಾಮಪ್ಪ ಶಿಲ್ಪಿ ಅಂತ ಸ್ಥಪತಿಗಳಾಗಿ ಮಾಡಿದ್ದಾರೆ. ಇವರೆಲ್ಲ ಅನುಷ್ಠಾನ ಪರರು. ಅವ್ರ ಕೈ ಕೆಳಗಡೆ ಶಿಲ್ಪಿಗಳು ಮಾಡಿದ್ವಿ. ಶಿಲ್ಪಿಗಳು ಬಂದರು. ಪಾಪ ಅವ್ರ ಕೈನಲ್ಲಿ ಮಾಡಕ್ಕೆ ಆಗದೇ ಇರೋನು ಏನು ಮಾಡ್ದ, ಆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇವನು ಕೆಲಸ ಮಾಡ್ದ. ಅವ್ರನ್ನ ಶಿಲ್ಪಿಗಳು ಅಂತೀವಿ. ಸಿದ್ಧಾಂತಿ ಶಿವಯೋಗಿ ಸಿದ್ಧಲಿಂಗ ಸ್ವಾಮಿಗಳು ಅಂತಾರೆ. ಅವರು ಅನುಷ್ಠಾನ ಪರರು, ಶಿಲ್ಪಿಗಳು. ಅವ್ರು ಬರೆದಿರೋಂಥ ಒಂದು ಏನು ಚಿತ್ರಕಲೆ ಇದೆ, ಯಾವ ಯೂನಿವರ್ಸಿಟಿನಲ್ಲಿ ಕಲ್ತಿರೋರಲ್ಲ ಅವರು. ನಮ್ಮ ಕಣ್ಣು ಮುಂದೆ ನಡೆದಿರುವಂಥ ಪವಾಡಗಳವರು ಮಾಡಿರುವಂಥ ಒಂದು ಕೃತಿಗಳು ಮಾಡಿದ್ದಾರೆ ಮಹಾರಾಜರ ಅರಮನೆಯಲ್ಲಿ. ಅವರು ಸಿದ್ಧಾಂತಿಗಳಾಗಿ ಯಾಕೆ ಬಂದ್ಬಿಡ್ತೈತೆ? ಪೈಂಟಿಂಗ್ ಮಿಕ್ಸ್ ಮಾಡೋದು ಅಷ್ಟು ಕಷ್ಟ ಇದೆ. ವಿಗ್ರಹ ಮಾಡಿಬಿಡ್ಬೋದು. ಪೈಂಟಿಂಗ್ನಲ್ಲಿ ಕಲರ್ಸ್ ಮಿಕ್ಸ್ ಮಾಡಿ ನಾವು ಮಾಡೋದಿದೆಯಲ್ಲ, ಅದ್ಭುತವಾದ ಕಲೆ ಅದು. ಅಂಥದ್ರನ್ನೆಲ್ಲ ಅವ್ರಿಗೆ ಭಗವಂತನ ಆಶೀರ್ವಾದ ಆಗಿದೆ ಅಂದರೆ ನಿತ್ಯ ಅನುಷ್ಠಾನ ಹೊಂದಿದ್ರು. ನಿತ್ಯ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಸಾತ್ವಿಕವಾಗಿದ್ರು. ಮಹಾನ್ ಜ್ಞಾನಿಗಳಾಗಿ ಋಷಿ ಪರಂಪರೆಯನ್ನು ಅನುಸರಿಸ್ಕೊಂಡು ಬಂದಿದ್ದಕ್ಕೋಸ್ಕರ ಅಂಥವ್ರನ್ನೆಲ್ಲ ನಾವು ದೊಡ್ಡ ಮಟ್ಟದ ಒಂದು ಸ್ಥಪತಿಗೆ ಸ್ಥಾನದಲ್ಲಿ ಕೊಟ್ಟು ಅವರ ಕೈ ಕೆಳಗಡೆ ಅನುಷ್ಠಾನಗಳು ಚಿಕ್ಕದಾಗಿ ಇಟ್ಕೊಂಡಿರೋರೆಲ್ಲ ಶಿಲ್ಪಿಗಳಾದರು. ಬೇಲೂರು ಹಳೇಬೀಡಿನಲ್ಲಿ ಒಬ್ಬರೇ ಮಾಡಿಲ್ಲ, 108 ವರ್ಷ ಮಾಡಿದ್ರು ಜಕಣಾಚಾರ್ಯರ ನೇತೃತ್ವದಲ್ಲಿ. ಜಕಣಾಚಾರ್ಯರಿಗೆ ಯಾಕೆ ಹೆಸರು ಬಂತು? ಕನ್ನಂಬಾಡಿ ಕಟ್ಟಿದ ವಿಶ್ವೇಶ್ವರಯ್ಯನವರು. ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಆ ಕಲ್ಲುಗಳು ಜೋಡಿಸಿದವರೆಲ್ಲ ಇದ್ದಾರೆ, ಬೇರೆ ಕೂಲಿ ಕಾರ್ಮಿಕರು. ಹೆಸರು ಬರಲ್ಲ ಅವ್ರಿಗೆ. ನಾಲೆಡ್ಜು, ಜ್ಞಾನ, ಹೇಗೆ ಮಾಡಬೇಕು, ಎಲ್ಲಿ ಏನು ಹಾಕಬೇಕು, ಇವನು ನಮಗೆ ಹೈಲೈಟ್ ಆಗ್ತಾರೆ. ಅದನ್ನ ನಾವು ಈ ಶಿಲ್ಪಶಾಸ್ತ್ರದಲ್ಲಿ ಅನುಷ್ಠಾನಪರರಾಗಿದ್ದರೆ ಮಾತ್ರ ಅಂಥ ಮಹಾನ್ ಶಿಲ್ಪಿಗಳಾಗಕ್ಕೆ ಸಾಧ್ಯ. ಇವತ್ತು ಏನೇ ಮಹಾನ್ ಕೃತಿಗಳು ನಾವು ಮಾಡಿದ್ರು ಸಹ ಅವರೆಲ್ಲ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರೋರು. ಆಧ್ಯಾತ್ಮಿಕ ಶಕ್ತಿನಿಂದ ಇದನ್ನೆಲ್ಲ ಪಡೆದು ಈ ಭಗವಂತನ ಕೆಲಸಗಳು ಮಾಡಿದ್ರೆ ಮಾತ್ರ ಯಶಸ್ವಿಯಾಗಿ ಅವನು ಒಂದು ಕಾರ್ಯಕ್ರಮಗಳು ಆ ಕೃತಿಗಳಲ್ಲಿ ನಾವು ನೋಡಬಹುದು. ಈಗ ನಿಮ್ಮ ಈ ಮಾತಿನಲ್ಲಿ ಕೇಳಿದಾಗ ನನಗೆ ಅನಿಸಿದ್ದೇನೆಂದರೆ, ನನಗೂ ಪ್ರಶ್ನೆ ಗೊಂದಲ ಇತ್ತು. ಇವತ್ತು ನಾವು ಕಂಪ್ಯೂಟರ್ ಕೂತ್ಕೊಂಡು ಯಾವ ಡಿಸೈನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ. A1 ಅಂತ ಬೇರೆ ಬಂದಿದೆ, ಏನು ಹಾಕಿ ಈ ಕಡೆ ಹಾಕಿ ಕಡೆ ಬಂದುಬಿಡುತ್ತೆ. ಆದರೆ 500,000 ವರ್ಷದ ಹಿಂದೆ ಒಂದು ದೇವರನ್ನು ಮಾಡಬೇಕು, ಯಾವುದೋ ಒಂದು ಕಲ್ಪನೆ ಬರಬೇಕಂದ್ರೆ ಅವನು ಆ ದೇವರನ್ನು ಕಾಣಬೇಕು. ಆ ಕಾಣಬೇಕಂದ್ರೆ
ಅವನು ಅದ್ರ ಬಗ್ಗೆನೇ ಆಲೋಚನೆ ಇರಬೇಕು, ಹೆಂಗಿರಬೇಕು, ಹೆಂಗೆ ಬರಬೇಕು, ಹೇಗಿರ್ಬೇಕು, ಒಂದು ಕಂಬ ಹೆಂಗಿರ್ಬೇಕು, ಒಂದು ದೇವ್ರು ಹಿಂಗಿರ್ಬೇಕು, ಒಂದು ಓಲೆ ಹಿಂಗಿರಬೇಕು, ಅವೆಲ್ಲ ಅವನ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡು ಅದಕ್ಕೊಂದು ಮನಸ್ಸಲ್ಲೇ ಕಲ್ಪನೆ ಕೊಟ್ಟ. ನನ್ನ ಅನಿಸಿಕೆ ಬರಬೇಕಂದ್ರೆ ಅವನು ಮನಸ್ಸನ್ನು ಹಿಡಿತಾ ಇಟ್ಕೋಬೇಕು. ಹೌದು, ಅವನು ಶುದ್ಧವಾಗಿರ್ಬೇಕು ಮೊದಲು. ಅವನು ಶುದ್ಧ ಮನಸ್ಸು ಚೆನ್ನಾಗಿರೋ ಮಾತುಗಳು ಒಳ್ಳೆ ಮಾತು ಬರ್ತವೆ. ನಾವು ನೋಡ್ತೀವಲ್ಲ, ಹೌದೌದು, ಈಗ ತುಂಬಾ ಜನ ಸಾರ್ವಜನಿಕ ಮಾತಾಡ್ಬೇಕಾದ್ರೆ ಅವ್ನು ಹೊಲಸು ಮಾತಾಡ್ತಿರ್ತಾರೆ. ಯಾಕೆ ಅಂದ್ರೆ ಮನಸ್ಸಲ್ಲಿ ಇರೋದೇ ಹೊಲಸು ಅದಕ್ಕೆ ಹೊಲಸು ಮಾತು ಬರ್ತವೆ. ಹಂಗೆ ಈ ಶಿಲ್ಪಿಗಳು ಅಂದ್ರೆ ಈ ವಿಶ್ವಕರ್ಮ ಶಿಲ್ಪಿಗಳು ಇದ್ರು ಅಂದ್ರೆ ಅವರೆಲ್ಲ ಮನಸ್ಸಲ್ಲಿ ದೇವ್ರು ಕಾಣ್ತಾ ಇದೆ. ಆ ದೇವರನ್ನ ಸಾಕಾರ ರೂಪದಲ್ಲಿ ನಿರಾಕಾರ ಇದ್ದಂತ ಆ ಶಿಲೆನ ಮನಸ್ಸಲ್ಲಿ ಇದ್ದದನ್ನ ಸಾಕಾರ ರೂಪದಲ್ಲಿ ಮನಸ್ಸಿಗೆ ತೋರಿಸ್ಕೊಟ್ಟು ಇಡೀ ಪ್ರಪಂಚವನ್ನ ಮರಿತಾ ಅದ್ರ ಕಡೆನೇ ಗಮನ ಕೊಡ್ತಾ ಇದ್ರು. ಇದರಿಂದ ಅವೆಲ್ಲ ಸಾಧ್ಯವಾಯಿತು ಅನ್ನೋದು ಈ ಮಾತಿಂದ ಅರ್ಥ ಆಯ್ತು. ಹೌದು, ಕರೆಕ್ಟಾ? ಹೌದು. ಸರಿ, ಈಗ ನನಗೊಂದು ಪ್ರಶ್ನೆ ಇದೆ. ಶಿಲ್ಪಶಾಸ್ತ್ರಕ್ಕೆ ಬಂದಾಗ ಅಲ್ಲ, ನೀವು ಕೇಳಿದ್ರಲ್ಲ ಆ ಪ್ರಶ್ನೆಗೆ ಒಂದು ಸಣ್ಣದೊಂದು ಉತ್ತರ ಹೇಳ್ಬಿಡ್ತೀನಿ. ರೂಪಾಣಾಂ ಅಧಿಪತಿ ತ್ವಷ್ಟೃ ಅಂತಾರೆ. ನಮ್ಮ ತ್ವಷ್ಟೃ ಗೋತ್ರ, ತ್ವಷ್ಟೃ ಪ್ರಜಾಪತಿ ವಿಶ್ವಕರ್ಮನಲ್ಲಿ ತ್ವಷ್ಟೃ ಅಂಶನೂ ತ್ವಷ್ಟೃ ಪ್ರಜಾಪತಿ ಅಂತ ಋಷಿ ಪರಂಪರೆ ಬರ್ತೈತೆ. ಇಡೀ ನಭೋಮಂಡಲದಲ್ಲಿರೋದಿಲ್ಲ, ಏನು ರೂಪ, ಅಮೀಬಾದಿಂದ ಹಿಡಿದು ಕ್ರಿಮಿಕೀಟಗಳಿಂದ ಹಿಡಿದು ಅದಕ್ಕೊಂದು ರೂಪ ಕೊಟ್ಟರು ಅವನೊಬ್ಬನ ಇರಬೇಕಲ್ಲ. ಹೀಗೆ ಬರ್ಬೇಕಂತ ಒಂದು ಪ್ಲಾನ್ ಮಾಡ್ತೀವಿ. ಒಂದು ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಹೀಗೀಗೆ ಬರ್ಬೇಕಂತ, ಅದೊಂದು ಡ್ರಾಯಿಂಗ್ ಅಂತೀವಿ, ಅದು ರೂಪ ಆಯ್ತಲ್ವ. ಹಾಗೆ ನಮ್ಮಲ್ಲಿ ಒಂದು ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳಿದೆ, ರೂಪಾಣಾಮಧಿಪತಿ ತ್ವಷ್ಟೃ ಅಂತಾರೆ. ಇಡೀ ನಾವೇನು ಕಣ್ಣಿಗೆ ಕಾಣಿಸುವಂತಹ ರೂಪಗಳು ಏನೇನು ನಾವು ನೋಡ್ತೀವೋ ಅದಕ್ಕೆಲ್ಲ ಕಾರಣಕರ್ತನು ಆ ಋಷಿ, ಅವನಿಗೆ ವಹಿಸಿದ್ದ ವಿಶ್ವಕರ್ಮ ಬ್ರಹ್ಮ. ಮೊದಲಿಗೆ ಸೃಷ್ಟಿಕ್ರಿಯೆಯಲ್ಲಿ ತೊಡಗಿದಾಗ ರೂಪಗಳು ಮಾಡಕ್ಕೆ ಹೋಗು. ಇದೊಂದು ಕ್ಯಾಬಿನೆಟ್ಟು, 5 ಋಷಿಗಳ ಒಂದು ಕ್ಯಾಬಿನೆಟ್ ಮಾಡ್ಕೊಂಡ ಅಯ್ಯಪ್ಪ. ಆ ಕ್ಯಾಬಿನೆಟ್ ಒಬ್ಬೊಬ್ಬನಿಗೆ ಒಂದೊಂದು ವಹಿಸ್ದ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋರು ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೆ ಏನು ಕೊಟ್ಟಿದ್ದಾನೆ ರೂಪಗಳು, ಅದಕ್ಕೆಲ್ಲ ಕಾರಣಕರ್ತನು ತ್ವಷ್ಟೃ ಬ್ರಹ್ಮ ಸರ್. ಈ ತ್ವಷ್ಟೃ ಪ್ರಜಾಪತಿಯಿಂದ ನಾವೆಲ್ಲ ರೂಪಗಳನ್ನ ನೋಡೋದಕ್ಕೆ ಇವತ್ತು ಸಾಧ್ಯ ಆಗಿದೆ ಅನ್ನೋದು ಈ ನಮ್ಮ ವೈದಿಕ ಧರ್ಮದ ಪರಂಪರೆ ಹೇಳುವಂಥ ವಿಚಾರ. ಶ್ಲೋಕ ಏನಾದ್ರು ಹೇಳ್ಬೋದು ಅದ್ರ ಬಗ್ಗೆ? ಅದೇ ನಾನು ಹೇಳಿದ್ನಲ್ಲ, ರೂಪಾಣಾಂ ಅಧಿಪತಿ ತ್ವಷ್ಟೃ ಅಂತ. ಈ ಅಧಿಪತಿಯೇ ತ್ವಷ್ಟೃ ಅಂತ. ಆಮೇಲೆ ನಾವು ಶಿಲ್ಪಗಳು ಮಾಡುವಾಗ ಧ್ಯಾನ ಶ್ಲೋಕಗಳು, ನಾನು ಅದು ಹೇಳೋದು ಮರೆತುಬಿಟ್ಟೆ. ನಮ್ಮ ಋಷಿಗಳು ಕೊಟ್ಟಿರುವಂಥ ಧ್ಯಾನ ಶ್ಲೋಕಗಳನ್ನ ಆಧಾರ ಇಟ್ಕೊಂಡು ಮಾಡ್ತೀವಿ. ಯಾಕಂದ್ರೆ ಆಗ ಮಾಡೋಕ್ಕೆ ಹೋಗಲ್ಲ. ಏನು ಗಣೇಶನಗಳು ಮಾಡಿದಾಗಲ್ಲ ಇದು. ಇಲ್ಲಿ ನಾವು ಮಣ್ಣಿನ ಗಣೇಶನಗಳು ಹಬ್ಬಗಳ ದಿವಸ ಮಾಡ್ತೀವಲ್ಲ, ಅವ್ನು ವೀರಪ್ಪನ ವೇಷ ಹಾಕ್ಬಿಡೋದು, ಇನ್ನೊಂದು ವೇಷ ಹಾಕೋದು, ಇದು ಭಾರಿ ದೊಡ್ಡ ತಪ್ಪು. 32 ಅವತಾರಗಳಿದೆ ಗಣೇಶನಿಗೆ. ಆ 32 ಅವತಾರಗಳನ್ನೇ ಮಾಡಬೇಕು. ಇದು ಮಠಮಾನ್ಯಗಳು ತಿದ್ದಬೇಕು ಈ ಕೆಲಸಗಳನ್ನ. ಅವ್ರಿಗೆ ಹೇಳಬೇಕು, ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು, ವಾಹಿನಿಗಳ ಮುಖಾಂತರ ಅವ್ರಿಗೆ ಪ್ರಚಾರ ಮಾಡಬೇಕು. ಹೀಗೆಲ್ಲ ಮಾಡಬಾರ್ದಪ್ಪ. ದೇವ್ರಿಗೆ ಮಾಡುವಂಥ ಅವಮಾನ. ಗಣೇಶನ್ನ ಹೇಗಂದ್ರಾಗಿ ಇವ್ರು ಬಳಸ್ಕೊಳ್ತಾರೆ. ಇದು ಆ ಭಗವಂತನಿಗೆ ಮಾಡುವಂಥ ಮೋಸ, ದ್ರೋಹ, ಆ ಧರ್ಮಕ್ಕೆ ಮಾಡುವಂಥ ಇದು. ನಮ್ಮಲ್ಲೇ ನೋಡಿ ಎಷ್ಟೊಂದಿದೆ ತಿದ್ದುಕೊಳ್ಬೇಕಾಗಿರೋದು. ಇವೆಲ್ಲ ಮಾಡಬಾರ್ದು ಅಂತ ಅವ್ರಿಗೆ ನಿಷೇಧ ಏರಿಸ್ಬೇಕು. ಗಣೇಶನ ಯಾವ ರೀತಿ ನಿಮ್ಮ ಇಷ್ಟಕ್ಕೆ ಬಂದಂಗೆ ಮಾಡೋಂಗಿಲ್ಲ. ಇವೆಲ್ಲ ನೀವು ಹೇಳಿದಾಗ ಮಾತ್ರ ಧರ್ಮದಲ್ಲಿ ಏನಿದೆ ಅದು ಉಳಿಯೋದಕ್ಕೆ ಸಾಧ್ಯ. ಅದು ಬಿಟ್ಬಿಟ್ರೆ ಇವತ್ತು ನಾವು ಮಾಡೋವಂಥ ವಿಗ್ರಹಗಳೂ ಬರೋವಂಥ ಗ್ರಾಹಕರು ನಮ್ಗೆ ಹೀಗೆ ಬೇಕು ಹಾಗೆ ಬೇಕು ಅಂತ ಹೇಳಿ ಮಾಡಿಸುವಂಥ ವಿಚಾರಗಳು ಈಗ ನಡೀತಾ ಇದೆ. ಹಾಗೆ ಮಾಡಬಾರ್ದು. ಒಂದು ದೇವಿನ ಮಾಡಬೇಕಾದ್ರೆ, ಒಂದು ಪಾರ್ವತಿನ ಮಾಡಬೇಕಾದ್ರೆ, ಒಂದು ಬಾಲಾಜಿನ ಮಾಡಬೇಕಾದ್ರೆ ಒಂದು ಧ್ಯಾನ ಶ್ಲೋಕಗಳಿರುತ್ತೆ. ಒಂದು ಬಾಲಾಜಿ, ನಾವು ವೆಂಕಟೇಶ್ವರನ ಅವತಾರ ಮಾಡಬೇಕಂದ್ರೆ ಶ್ರೀಶೇಷಾದ್ ವಿಕೃತಾವಾಸಂ ಪದ್ಮಿನೀಶ್ಚಿತ್ತವಲ್ಲಭಂ ಆಕಾಶರಾಜವರದಂ ಬಿಲ್ವಪತ್ರಾರ್ಚನ ಪ್ರಿಯಂ ಚತುರ್ಭುಜಂ ಶಂಖಚಕ್ರಧಾರಿಣಂ ಕಟಿಹಸ್ತಂ ವರದಹಸ್ತಂ ಮೇಘವರ್ಣಂ ಭಕ್ತಾರ್ಪಿತ ಧನಪ್ರಿಯಂ ಘನಸಾರಾಂತರ ಲಸತ್ ಕಸ್ತೂರಿ ತಿಲಕೋಜ್ವಲಂ ಜಂಘಾ ಮಧ್ಯೋಲ್ಲ ಸನ್ಮಂಜುಭಾಗೆ ಕಿಂಕಿಣಿ ರಮ್ಯಘೋಷಿಣಂ ಸ್ವಾಮಿ ಪುಷ್ಕರಿಣೀ ತೀರವಾಸಂ ದೇವಂ ಜಟಾಧರಂ ವಿಲಸತ್ ಪುಷ್ಪಕವಚಂ ರತ್ನಾಲಂಕಾರ ಶೋಭಿತಂ ಮೃಗಯಾ ಸಪ್ತಮಾನಸಂ ಬ್ರಹ್ಮೋತ್ಸವಂ ಸುತಂತುಷ್ಟಂ ಶ್ರೀ ವೆಂಕಟೇಶಂ ಭಜಾಮ್ಯಹಂ ಅಂತ ಈ ಧ್ಯಾನ ಶ್ಲೋಕ ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ. ಆ ಸಂಸ್ಕೃತದಲ್ಲಿ ಏನಿದೆ ಅಂದರೆ ಆತನ ಏನು ಇದಿದೆ ಅವತಾರ ಹೇಗೆ ಬರಬೇಕು, ಶಂಖಚಕ್ರ ಧಾರಣೆ ಮಾಡಿರ್ಬೇಕು, ಚತುರ್ಭುಜ ಇರಬೇಕು, ಕಟಿಹಸ್ತ ಅಂದರೆ ಹಸ್ತ ಹೇಗಿರಬೇಕು, ಅಭಯವರದ ಹಸ್ತಗಳು ಹೇಗಿರಬೇಕು, ಆಮೇಲೆ ಆತನಿಗೆ ಜಟೆ ಕಿರೀಟ ಇಡಬಾರ್ದು, ಜಟೆ ಬರುತ್ತೆ ಆತನಿಗೆ ವಿಶೇಷವಾಗಿ ಜಟಾಧರ, ಜಟೆಯನ್ನು ಹಾಕಿ ಅದಕ್ಕೆ ಕಿರೀಟದ ಒಂದು ಆಕೃತಿ ನಾವು ಕೊಡಬೇಕು. ಅವನಿಗೆ ಕಸ್ತೂರಿ ತಿಲಕ ಇದೆ,
ಅವನಿಗೆ ಮುಂದೆ ಇರುವಂಥ ವಿಚಾರಗಳೇನು ಕಲ್ಯಾಣೋತ್ಸವಗಳು, ಆಮೇಲೆ ಬ್ರಹ್ಮೋತ್ಸವಗಳು, ಕಲ್ಯಾಣಿ ಇರಬಹುದು, ಇದೆಲ್ಲ ಈ ಶ್ಲೋಕದಲ್ಲಿ ಅಡಗಿದೆ. ಇದೆಲ್ಲ ನಾವು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮಗೆ ಇಂಥ ಸೂತ್ರಗಳು ವೆಂಕಟೇಶ್ವರ ಮಾಡಬೇಕಾದ್ರೆ ಇಂಥ ಸೂತ್ರಗಳೇ ನಾವು ಪಾಲನೆ ಮಾಡಬೇಕು ಅಂತ ಹೇಳಿದೆ. ಇಲ್ಲಿ ಯಾರೋ ರಮಣ ದೀಕ್ಷಿತರು ಅಂತ ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ನೋಡಿದೆ ನಾನು, ಏಲಿಯನ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾನೆ ಪಂಡಿತ. ಇಂಥ ಏಲಿಯನ್ ಮಾಡಿದ್ದಂತೆ ನಮ್ಮ ವೆಂಕಟೇಶ್ವರನ್. ಎಷ್ಟು ಒಂದು ಇದರಲ್ಲಿ ಕೃತಜ್ಞರು ಅಂದರೆ ನೀಚರು. ಎಂಥ ಪರಂಪರೆ ನಮ್ಮದು, ಎಂಥ ಒಂದು ನಾವು ಸಾಧನೆ ಮಾಡಿದ್ವಿ ಪ್ರಪಂಚದಲ್ಲಿ ಮೈಲಿಗಲ್ಲೇ. ನಮ್ಮ ಶಿಲ್ಪ ನೋಡೋದಕ್ಕೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಏನು ಸರ್, ಬಾಲಾಜಿ ವೆಂಕಟೇಶ್ವರನ ಯಾರೋ ಏಲಿಯನ್ ಮಾಡಿದ್ದಂತೆ. ವಿಶ್ವಕರ್ಮರು ಅಂತ ಹೇಳಕ್ಕೆ ಇವ್ರಿಗೆ ನಾಚಿಕೆ ಪಾಪ. ಇಲ್ಲಿನ ವಿಶ್ವಕರ್ಮರು ಮಾಡಿರೋದಂದ್ರೆ ಪಾಪ ಇವ್ರಿಗೆ ಸಾಧ್ಯ ಇಲ್ಲ ತಡ್ಕೊಳೋದಕ್ಕೆ. ಎಂತೆಂಥ ಕುಕೃತ್ಯಗಳು ಮಾಡ್ತಾ ಇದ್ದಾರೆ. ರಮಣ ದೀಕ್ಷಿತರು ಅಂತ ದೊಡ್ಡ ಪಂಡಿತರು TTTನಲ್ಲಿ ನಾನು ಫೇಸ್ಬುಕ್ನಲ್ಲಿ ಲೈವ್ ಆಗಿ ಅವ್ರು ಮಾತಾಡಿರೋದನ್ನ ಗಮನಿಸಿದ್ದೀನಿ. ಏಲಿಯನ್ ಮಾಡ್ತು ಅಂತಾರೆ. ಇಂಥವರೆಲ್ಲ ಇಂಥ ಕೆಲಸಗಳು 100 ಸುಳ್ಳು ಹೇಳಿದ್ರೆ ಅದು ನಿಜ ಆಗ್ತೈತಂತೆ ಒಂದು ದಿವಸ. ಸುಳ್ಳನ್ನು ಪದೇ ಪದೇ ಹೇಳ್ತಾ ಇದ್ರೆ ಹಾಗೆ ಇವರು ನಮ್ಮ ಹುಡುಗರಿಗಿಂತ ಮಾಹಿತಿಗಳು ಕೊಟ್ಟರೆ ಮುಂದಿನ ಪೀಳಿಗೆ ಗತಿ ಏನಾಗಬೇಡ, ಅವ್ರು ತಿಳ್ಕೊಳೋದು ಏಲಿಯನ್ಸೇ ಅಂತ ಅನ್ಕೊಂತಾರಲ್ಲ. ಯಾಕೆ ವಿಶ್ವಕರ್ಮರು ಇಂಥ ಮನೆತನಗಳು ಅವ್ರು ಮಾಡಿದ್ದಾರೆ, ನಮ್ಮವರೇ ಅವರು ಅನ್ನೋ ಒಂದು ಇವ್ರಿಗೆ ಯಾಕಿಲ್ಲ ಅಂಥ ಒಂದು ವಿಚಾರ ಮಂಡಿಸೋದಕ್ಕೆ ಇವ್ರಿಗೆ ಯಾಕೆ ಸಾಧ್ಯ ಇಲ್ಲ? ಅಜಂತ ಎಲ್ಲೋರ ಕೈಲಾಸ ಪರ್ವತಗಳು ಏಲಿಯನ್ ಮಾಡಿದೆ ಅಂತ ಇದ್ದಾರೆ ಹುಚ್ಚರು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಪಾಪ, ಅದಕ್ಕೋಸ್ಕರ ಅವ್ರು ಇದ್ದಾರೆ. ಅವರೇ ಇದನ್ನ ಮನುಷ್ಯರು ಮಾಡಿರೋದು ಅಂತ ಹೇಳೋವಾಗ ಇವರು ಇಂಥ ಒಂದು ವಿಚಾರಗಳೆಲ್ಲ ಕೆಟ್ಟದಾಗೆಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಹೇಳಿದ್ರೆ ಇಲ್ಲಿನ ಸಂಸ್ಕೃತಿ ಗತಿ ಏನು, ಇದೆಲ್ಲ ನಾವು ಗಮನಿಸ್ಬೇಕು ಸರ್. ಇದೆಲ್ಲ ಭಾರಿ ಅನ್ಯಾಯಗಳಾಗ್ತಾ ಇದೆ. ಇದೂ ನೀವು ನಿಮ್ಮ ವಾಹಿನಿ ಮುಖಾಂತರ ನಾನು ಇದು ತಿಳಿಸ್ತೀನಿ, ಆಗಬಾರ್ದು ಇದು. ನೋವುಗಳಿಗೆ ಅರ್ಥ ಆಗುತ್ತೆ. ಯಾಕೆ ಹೇಳಿದ್ರೆ ನೀವು ವಂಶ ಪಾರಂಪರ್ಯ, ಹೌದು, ನಿಮ್ಮ ವಂಶ ನೀವು ಹೇಳಿದ್ರೆ ನಿಮ್ಮ ಮುತ್ತಾತ ಎಲ್ಲಾ ಶಿಲ್ಪದ ಮಾಡ್ಕೊಬದ್ರಿ ಅಂತ. ನೋಡಿ ಹೇಗಿದೆ ನೋಡಿ. ಅದೇ ಹೇಳೋದು, ಎಂಥ ಒಂದು ಮಾನಸಿಕ ಸ್ಥಿತಿ ಇಲ್ಲದೆ ಇರೋರು ನಮ್ಮಲ್ಲಿ ಇದ್ದಾರೆ, ಸರಿಯಾಗಿ ಇಲ್ಲದೆ ಇರೋರು. ಅದು ನನಗೆ ನೋವಾಗ್ತೈತೆ. ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ರೆ. ಈಗ ಶಿಲ್ಪಶಾಸ್ತ್ರದಲ್ಲಿ ಕಾಶ್ಯಪ ಶಿಲ್ಪಶಾಸ್ತ್ರ ಅಂತ ಆಗಿದೆ. ಶಿಲ್ಪಶಾಸ್ತ್ರ ಸರಿ, ಈ ಕಾಶ್ಯಪ ಯಾರು? ಕಾಶ್ಯಪ ಅನ್ನೋರು ನಮ್ಮ ಪರಂಪರೆ, ಅದು ಕಾಶ್ಯಪ ಋಷಿ ಪರಂಪರೆ. ಕಾಶ್ಯಪ ಗೋತ್ರಗಳಲ್ಲಿ ಋಷಿಗಳಿಗೆ ಅದ್ವಿತೀಯವಾದಂತಹ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮ ವೈದಿಕ ಪರಂಪರೆಯಲ್ಲಿ. ದೇವಾನುದೇವತೆಗಳು ಆತನ ವಂಶಜರು ಅನ್ನೋ ಒಂದು ಉಲ್ಲೇಖನೂ ಬರ್ತಿದೆ. ಕಾಶ್ಯಪ ಋಷಿಗೆ 2 ಹೆಂಡತಿಗಳು, ದಿತಿ ಅದಿತಿ ಅಂತ. ದಿತಿ ಹೊಟ್ಟೆನಲ್ಲಿ ಹುಟ್ಟಿರೋರೆಲ್ಲ ದೈತ್ಯರು, ಅದಿತಿ ಹೊಟ್ಟೆನಲ್ಲಿ ಹುಟ್ಟಿರೋರೆಲ್ಲ ಆದಿತ್ಯರು ಅಂತೀವಿ. ಕಾಶ್ಯಪ ಅನ್ನೋದು ಶಿಲ್ಪಶಾಸ್ತ್ರದ ಮೂಲ ಪ್ರವರ್ತಕ. ಮೊದಲಿಗೆ ನಮಗೆ ಸಿಗುವಂಥದ್ದು ಮೊಟ್ಟ ಮೊದಲನೇದಾಗಿ ನಮಗೆ ಎಲ್ಲಿ ಇದರ ಬಗ್ಗೆ ತಿಳಿದ್ರೆ ಕಾಶ್ಯಪ ಶಿಲ್ಪಶಾಸ್ತ್ರ ನೋಡಪ್ಪ ಅಂತಾರೆ. ಅದಕ್ಕೂ ಹಿಂದೆ ಹೋದರೆ ಇನ್ನೂ ಅನೇಕವಾಗಿರುವಂಥ ಉದ್ದಂಡವಾದಂತಹ ಗ್ರಂಥಗಳಿರುತ್ತೆ. ನಮ್ಮ ಕಣ್ಣಿಗೆ ಕಾಣ್ಪಟ್ಟಿರೋದಂಥ ಹತ್ತಿರದಲ್ಲಿ ನಮಗೆ ಸಿಗುವಂಥದ್ದು ಎಷ್ಟೋ. ನಾವು 1000 ವರ್ಷ ನೋಡಿ, 800 ವರ್ಷ ಮೊಘಲರ ಆಳ್ವಿಕೆ, 800 ವರ್ಷಗಳು ಶಿಲ್ಪಶಾಸ್ತ್ರ ಇರಲಿಲ್ಲ ಈ ಭೂಮಿನಲ್ಲಿ. ಇದು ಗಮನಿಸಿ. 200 ವರ್ಷಗಳು ಕ್ರಿಶ್ಚಿಯನ್ರ ಆಳ್ವಿಕೆ, 200 ವರ್ಷ 800 ಎಷ್ಟಾಯ್ತು, ಹತ್ರ 1000 ವರ್ಷಗಳ ಗ್ಯಾಪ್. ಇಷ್ಟು ದೊಡ್ಡ ಗ್ಯಾಪ್ನಲ್ಲೂ ಇದುವರೆಗೂ ಸಹ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನಾವು ಏನು ಸಿಕ್ಕಿದೆ ಅದರಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. 1000 ವರ್ಷಗಳ ಗ್ಯಾಪಲ್ಲಿ ಎಷ್ಟು ಗ್ರಂಥಗಳು ಹೊರಟೋಯ್ತೋ. ತಕ್ಷಶಿಲಾ, ನಳಂದ ಎಷ್ಟು ಸುಟ್ಟು ಹಾಕಿದ್ರು, ತಿಂಗಳಾನುಗಟ್ಟಲೆ ಸುಟ್ಟಿದ್ದಾರೆ ಅಲ್ಲಿನ ಪುಸ್ತಕಗಳನ್ನ, ಯೂನಿವರ್ಸಿಟಿಗಳನ್ನ. ಪ್ರಪಂಚದಲ್ಲಿರೋರೆಲ್ಲ ಬಂದು ಇಲ್ಲಿ ವಿದ್ಯಾವಂತರುಗಳಾಗಿ ಹೋಗಿರೋರು ಒಂದು ಕಾಲ ಇತ್ತು ತಕ್ಷಶಿಲಾ ಪಾಟ್ನಾದಲ್ಲಿ, ನಳಂದ ಯೂನಿವರ್ಸಿಟಿಗಳಲ್ಲಿ. ಅಂಥ ಒಂದು ಪರಂಪರೆಯಲ್ಲಿ ಶಿಲ್ಪಶಾಸ್ತ್ರ ಗ್ರಂಥಗಳಲ್ಲಿ ಈಗ ಉಳಿದಿರೋದಂದರೆ ಕಾಶ್ಯಪ ಶಿಲ್ಪಶಾಸ್ತ್ರ. ಇದಕ್ಕೂ ಹಿಂದಿನ ಗ್ರಂಥಗಳಿತ್ತು. ಇದನ್ನು ಯೋಚನೆ ಮಾಡಿ, ಸಾವಿರಾರು ಗ್ರಂಥಗಳಿತ್ತು. ನಮ್ಮ ಪರಂಪರೆನೇ ಬೇರೆ. ನಾಗಾರ್ಜುನ ಕೊಂಡ ಅಂತ ನಾಗಾರ್ಜುನ ಮಹರ್ಷಿಗಳು ಏನು ಸರ್, ಅವರು ರಸವಿದ್ಯೆಯಲ್ಲಿ ಮಹಾನ್ ಜ್ಞಾನಿಗಳು, ಸೈಂಟಿಫಿಕ್ ಆಗಿ. ಅವರು ನಮ್ಮವರ ವಿಶ್ವಕರ್ಮರು. ನಾಗಾರ್ಜುನ ಕೊಂಡ ಅಂತ, ಆತನಿಗೆ ಗೊತ್ತಿಲ್ದಿರೋ ವಿದ್ಯೆನೇ ಇಲ್ಲ. ಬೆಟ್ಟನೇ ಬಂಗಾರ ಮಾಡಕ್ಕೆ ಹೋದವನು. ಅಷ್ಟು ತಂತ್ರಜ್ಞಾನ, ಅಷ್ಟು ನಾಲೆಡ್ಜ್ ಇತ್ತು. ಎಲ್ಲಿಂದ ಬಂದ್ಬಿಡ್ತು? ಆವಾಗ ಅಲ್ಲಿನ ಪುಸ್ತಕಗಳ ಒಂದು ಜ್ಞಾನದಿಂದ, ಗ್ರಂಥಗಳ ಜ್ಞಾನದಿಂದ, ರಸವಿದ್ಯೆಗಳು ಅಂತ
ಸುಮ್ಮನೆ ಸೋಮನಾಥ್ಪುರಕ್ಕೆ 20 ಸತಿ ಅವನು ಗಜನಿ ಮೊಹಮ್ಮದ್ದು ದಂಡಯಾತ್ರೆ 7 ಸತಿ ಮಾಡಿದ್ರು ಬಂಗಾರ ಅಲ್ಲಿ ಎಲ್ಲಿತ್ತಲ್ಲಿ, ಎಲ್ಲಿ ಬಂತು, ಅಲ್ಲೇನು ಗಣಿ ಇತ್ತ? ಬಂಗಾರ ಮಾಡೋಂಥ ಮಹಾನ್ ವಿದ್ಯೆ ಇತ್ತು ನಮ್ಮಲ್ಲಿ, ರಸವಿದ್ಯೆಗಳಿತ್ತು. ಪಾದರಸದಲ್ಲಿ ವಿಗ್ರಹಗಳು ಮಾಡ್ತಾ ಇದ್ವಿ. ಪಾದರಸ ಹಿಡಿಯೋಕ್ಕಾಗುತ್ತಾ? ಅಂಥ ಒಂದು ಜ್ಞಾನ ಇತ್ತು ನಮ್ಮಲ್ಲಿ. ಇವಾಗ ಏನು ಉಳಿದಿದೆ ಎಲ್ಲ ಒಂದು 10% ಸರ್, ಖಂಡಿತ ಹೇಳ್ತೀನಿ. ಒಂದು 10% ನಮ್ಮಲ್ಲಿದೆ ವಿದ್ಯೆಗಳು, ಯಾವುದೇ ವಿದ್ಯೆ ಆಗಲಿ ಭಾರತೀಯ ಪರಂಪರೆಯಲ್ಲಿ ಉಳಿದಿದೆ ಅಂದರೆ ಭರತನಾಟ್ಯ ಆಗ್ಬೋದು, ಒಂದು ಯೋಗ ಆಗ್ಬೋದು, ಸಂಗೀತ ಆಗ್ಬೋದು, ಎಲ್ಲಕ್ಕೂ ನಮಗೆ ಅವರವರ ರಕ್ತದಲ್ಲಿ ಬಂದಿರುವಂಥವರು ಆ ಬೇಸ್ನ ಕಾಪಾಡಿಕೊಂಡು ಈಗ ಬಂದಿದೆ ನಮ್ಮ ಜೀನ್ಸಲ್ಲಿ. ಈಗ ನಾವೇನಾದರೂ ನಾವು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಜೀನ್ಸಲ್ಲಿರೋದೆಲ್ಲೋ ನಮಗೆ ಫ್ಲಾಶ್ ಮಾಡ್ತೈತೆ, ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು. ಅದೇ ಕೆಲಸ ಮಾಡ್ಕೊಂಡು ಇವಾಗ ಒಂದು 10% ಇದೆ. 90% ನಮಗೆ ವಿದ್ಯೆನೇ ಗೊತ್ತಿಲ್ಲ, ಹೇಳುವಂಥ ಜ್ಞಾನಿಗಳಿಲ್ಲ, ಗ್ರಂಥ ಭಂಡಾರಗಳಿಲ್ಲ. ಅಂಥದ್ರಲ್ಲಿ ವಿಶೇಷವಾಗಿ ನಮಗೆ ಆಶ್ರಯ ಆಗಿರೋದು ಕಾಶ್ಯಪ ಶಿಲ್ಪಶಾಸ್ತ್ರ ಅಂತ. ಇದನ್ನ ನಮಗೆ ನಮ್ಮವರೇ ಆದಂಥ ಜ್ಞಾನಾನಂದರು ಅದನ್ನು ಇನ್ನಷ್ಟು ವಿಶ್ಲೇಷಣೆ ಮಾಡಿ, ಅದು ಆಂಧ್ರದಲ್ಲಿತ್ತು, ಆಂಧ್ರದ ಗೌರ್ಮೆಂಟ್ ಪ್ರಕಟಣೆ ಮಾಡಿತ್ತು. ಗಣಪತಿ ಸ್ಥಪತಿಗಳು ಅಂತ ದೊಡ್ಡ ಮೇಧಾವಿಗಳು, ಅವರು ಗ್ರಂಥ ಭಂಡಾರದಲ್ಲಿ ಇವತ್ತೇನಾದರೂ ಉಳಿದಿದೆ ಅಂದರೆ ದೇವಸ್ಥಾನಗಳ ಕಟ್ಟೋರು ಬರೀ ತಮಿಳ್ನಾಡಿನಲ್ಲಿ ಮಾತ್ರ ಉಳಿದಿದೆ. ಕಾರಣ ಏನು? ನಮ್ಮಲ್ಲಿ ಯಾಕಿಲ್ಲ? ನಕ್ಷತ್ರಾಕಾರದ ಜಗತಿ ಹಾಕಿ ಹೊಯ್ಸಳ ಶಿಲ್ಪದಲ್ಲಿ ಅಷ್ಟು ಅದ್ಭುತವಾಗಿರುವಂಥ ದೇವಸ್ಥಾನ ಕಟ್ಟಿದ್ವಲ್ಲ, ಈಗ ಯಾಕಿಲ್ಲ? ಕಾರಣ ಗ್ರಂಥಗಳ ಕೊರತೆ, ಗ್ರಂಥಗಳಿಲ್ಲ, ಹೊರಟೋಯ್ತು. ಕೆಲವರು ಮನೆಯಲ್ಲೇ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಅದು ಹೊರಟೋಯ್ತು. ಎಷ್ಟೋ ಗ್ರಂಥಗಳು ಹಾಗೂ ಹಾಳಾಗೋಗಿದೆ, ಗೆದ್ದಲಿಳಿದು ಹಾಳಾಗೋಗಿದೆ, ಅದನ್ನು ಪೋಷಣೆ ಮಾಡಿಲ್ಲ. ಮ್ಯಾಕ್ಸ್ ಮುಲ್ಲರೇ ಬರದೇ ಇದ್ದಿದ್ರೆ ಇವತ್ತು ಋಗ್ವೇದ ಸಂಹಿತೆನೂ ಇಲ್ಲ. ಜರ್ಮನ್ನಿಂದ ಬಂದಿದ್ದ ಮೇಲೆ ಆ 200 ವರ್ಷಗಳಲ್ಲಿ ನಮಗೆ ಕೊಟ್ಟಿರುವಂತಹ ಕೊಡುಗೆ ಎಂಥದ್ದಂದರೆ ದೊಡ್ಡ ದೊಡ್ಡ ವಿದ್ಯಾವಂತರುಗಳು ಇವತ್ತೇನು ಕೆಟಲ್ ಬಂದ ಕನ್ನಡದ ಜ್ಞಾನ ಭಂಡಾರ ಮಾಡ್ದ. ಅಯ್ಯಪ್ಪನಿಗೆ ಅಷ್ಟೊಂದು ಮಹತ್ವ ಕೊಡಲ್ಲ ನಮ್ಮವರು. ಕೆಟಲ್ ಎಲ್ಲ ಮನೆಗೆ ಹೋಗಿ ಆ ಪದದ ಉಚ್ಚಾರಣೆ ಸಮೇತ ಪ್ರತಿಯೊಂದು ದಾಖಲೆ ಮಾಡಿದ್ದಾರೆ. ಇಂಥ ಕೆಲಸಗಳು ಬ್ರಿಟಿಷರು ಮಾಡಿದ್ರು, ಪುಣ್ಯಾತ್ಮರು. ಅವರೇ ಬರದೇ ಇದ್ದಿದ್ರೆ ಇವಾಗ ಏನು ಎಳೆದು ಉಳಿದಿರೋ ಅಂಥ ಗ್ರಂಥಗಳು ಸಹ ನಮಗೆ ಸಿಗ್ತಾ ಇರಲಿಲ್ಲ. ಎಲ್ಲ ಮರೆಯಾಗಿರೋದು, ಎಲ್ಲ ಹಾಳಾಗೋಗಿರೋದು. ಎತ್ಕೊಂಡೋಗಿ ಒಳ್ಳೆ ಪ್ಯೂರ್ ಆಗಿರೋದನ್ನೆಲ್ಲ ಅವ್ರು ಜರ್ಮನಲ್ಲಿ ಗ್ರಂಥ ಭಂಡಾರದಲ್ಲಿ ಇಟ್ಕೊಂಡಿದ್ದಾರೆ. ಮೂಲ ಎಲ್ಲ ಅಲ್ಲಿದೆ. ಇಡೀ ನಮ್ಮ ಹಿಂದೂ ಧರ್ಮದ ಮೂಲ ಪರಂಪರೆ ಗ್ರಂಥಗಳೆಲ್ಲ ಮ್ಯಾಕ್ಸ್ ಮುಲ್ಲರ್ ಸಂಪಾದನೆ ಮಾಡಿಕೊಂಡು ಅಲ್ಲಿ ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಕೆಲವು ಉಳಿದಿರುವಂಥವನ್ನ ನಮ್ಮ ಮಠಮಾನ್ಯಗಳಾಗಲಿ, ಯಾರಾದರೂ ಒಂದು ಸಂಸ್ಕೃತ ಸಾಹಿತ್ಯ ಭಂಡಾರಗಳಾಗಲಿ, ದೊಡ್ಡ ದೊಡ್ಡ ವಿದ್ಯಾವಂತರುಗಳಾಗಲಿ ಬರೆದು ನಮ್ಮ ಜ್ಞಾನಾನಂತರಂಥವರು, ಸಾಕ್ರು ರಾಮಚಂದ್ರ ರಾಯರಂಥ ಮಾಧ್ವರಲ್ಲಿ ಸತ್ಯಾನ ಬರೆಯೋರು ಪುಣ್ಯಾತ್ಮರು ನೆಲೆ ಹಿನ್ನೆಲೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ನೋಡಿ. ಇದು ಆ ಕಾಲದಲ್ಲಿ ಪ್ರಕಟಣೆ ಆಗಿರೋದು. ಇದು ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟಣೆ ಮಾಡೋದು. ಇದರಲ್ಲಿ ಶಿಲ್ಪಿ ಬರೀ ಶಿಲ್ಪಿ ಆಗಿರಲಿಲ್ಲ ಅವನು. ಮೊದಲಿಗೆ ಅವನು ವಿಗ್ರಹ ಮಾಡಿ ಅದನ್ನು ಪೂಜಾ ವಿಧಾನ ಮಾಡಿಕೊಂಡು ಅದನ್ನು ಅನುಸರಿಸ್ಕೊಂಡು ಹೇಗೆ ಮಾಡಬೇಕು, ಏನು ಪೂಜೆ ಹೇಗೆ ಮಾಡಬೇಕು, ಇದನ್ನೆಲ್ಲ ಹೇಳಿಕೊಟ್ಟು ಮಾಡಿಕೊಟ್ಟು ನಮಗೆಲ್ಲ ದಾರಿ ತೋರಿಸಿದವನು ಶಿಲ್ಪಿ ಅಂತ ಪುಣ್ಯಾತ್ಮರು. ಇದರಲ್ಲಿ ಯಾವುದೋ ಒಂದು ಧ್ಯಾನ ಶ್ಲೋಕದಲ್ಲಿ ಬರ್ತಿದೆ, ಅದು ನಾನು ಹುಡುಕಿ ನಿಮಗೆ ಸಮಯ ಇಲ್ಲ. ಈ ನೆಲೆ ಹಿನ್ನೆಲೆ ಪುಸ್ತಕದಲ್ಲಿ ಸಾಕ್ರು ರಾಮಚಂದ್ರ ರಾವ್ ಅಂತ ಆ ಪುಣ್ಯಾತ್ಮರು ಬರೆದಿರೋದು. ಇಂಥ ದೊಡ್ಡ ದೊಡ್ಡ ಮಹನೀಯರುಗಳು ಕೆಲವೆಲ್ಲ ವಿಚಾರಗಳನ್ನೆಲ್ಲ ಬರೆದಿರುವಂಥ ಗ್ರಂಥಗಳಲ್ಲಿ ಈ ಕಾಶ್ಯಪ ಶಿಲ್ಪಶಾಸ್ತ್ರ ಅನ್ನೋದು ನಮಗೆ ಉಳಿದಿದೆ ಸರ್. ಅದು ಕಾಶ್ಯಪ ಶಿಲ್ಪಶಾಸ್ತ್ರ ಅನ್ನೋದು ಈಗ ನಮಗೆ ಸಿಕ್ಕಿರುವಂಥ ಒಂದು ವಿಚಾರ. ಜ್ಞಾನಾನಂದರು ಅದರ ಬಗ್ಗೆ ಅನೇಕ ವಿಚಾರಗಳನ್ನು ಬರೆದು ಅಕಾಡೆಮಿನಿಂದ ಪ್ರಕಟಣೆಗೊಳಿಸಿದ್ರು. ಅದು ಎಲ್ಲ ಶಿಲ್ಪಿಗಳಲ್ಲೂ ಇದೆ. ಆದರೆ ಅದನ್ನು ಅಧ್ಯಯನ ಮಾಡಬೇಕಂದ್ರೆ ಅವನಿಗೆ ಭಾರಿ ಜ್ಞಾನ ಬೇಕು. ಅದನ್ನು ಕೂತ್ಕೊಂಡು ಅಧ್ಯಯನ ಮಾಡೋದಕ್ಕೆ ಇವನಿಗೆ ಶಕ್ತನಾಗಬೇಕಂದ್ರೆ ಅದರ ಒಂದು ವಿಚಾರನೇ ಬೇರೆ. ಅದಕ್ಕೆ ಇವನು ತಯಾರಾಗಬೇಕು. ಆವಾಗ ಮಾತ್ರ ಅದರಲ್ಲಿರುವಂಥ ಅಂಶಗಳು ಅರ್ಥ ಆಗ್ತೈತೆ ಶಿಲ್ಪಿಗೆ. ಹೌದು ಸರ್. ಈಗ ನಿಮ್ಮ ಈ ಮಾತನ್ನ ನಿಮ್ಮ ಈ ವಿಚಾರ ಕೇಳಿಸ್ಕೊಂಡಾಗ ನನ್ನ ಹತ್ರ 2 ವಿಚಾರ ಬಂತು. 2 ವಿಚಾರಗಳನ್ನು ಏನು ಪ್ರಸ್ತಾಪ ಮಾಡ್ತೀನಿ ಅಂದರೆ, 800 ವರ್ಷ ಮುಸಲ್ಮಾನರ ಆಳ್ವಿಕೆ ನಡೀತು, 200 ವರ್ಷ ಕ್ರೈಸ್ತರ ಆಳ್ವಿಕೆ ನಡೀತು, 1000 ವರ್ಷಗಳಿಗೆ 1000 ವರ್ಷ ಒಟ್ಟಾರೆ ಹೌದು ಈ ದೇಶದ ಮೇಲೆ ಧಾರ್ಮಿಕ ದಬ್ಬಾಳಿಕೆ ನಡೀತು. ಹೌದು, ಖಂಡಿತ. ಇನ್ನೇನು ಸನಾತನ ಹೋಯ್ತು. ಹೌದು ಹೌದು. ಇದನ್ನ ಹಿಡಿದಿಟ್ಟಿರೋ ಆದ್ರೂ ಸರದಲ್ಲಿ ಉಳಿದಿದ್ದೀವಿ. ಹಿಡಿದಿಟ್ಟಿರೋ ಶಕ್ತಿ ಏನದು? ಶಿಲ್ಪಶಾಸ್ತ್ರವೇ? ಖಂಡಿತ ಖಂಡಿತ ಸರ್. ಇದು
ಇದು ನೋಡಿ, ಹಿಡಿದಿಟ್ಟಿದ್ದಾರೆ. ಅಲ್ಲ ಖಂಡಿತ ಇದು ಏನಂದರೆ, ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದರೆ, ನಮ್ಮಲ್ಲಿ ರೈತಾಪಿ ಕುಟುಂಬಗಳಿದೆ. ಅವರು ಆವಾಗವಾಗ ಏನಂತಾರೆ ದ್ಯಾವರು ಅಂತ ಮಾಡ್ತಾರೆ. ರೈತರುಗಳ ಮನೆಗಳು ಒಂದು ಹೊಲಕ್ಕೆ ಹೋಗ್ತಾರೆ. ಹೊಲಕ್ಕೆ ಹೋಗ್ಬಿಟ್ಟು ಒಂದು 5 ಕಲ್ಲುಗಳು ಇಡ್ತಾರೆ. ಕಲ್ಲುಗಳು ಬರೀ ಕಲ್ಲೇ, ಕಲ್ಲು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಒಳ್ಳೆ ಹಬ್ಬದ ಊಟ ಅದು ಇದು ಮಾಡ್ಕೊಂಡು ಬರೋವಂಥ ಪದ್ಧತಿ ಇವಾಗಲೂ ಇದೆ ನೋಡಿ. ಇದು ಸಣ್ಣದೊಂದು ನಿಮ್ಗೆ ಉದಾಹರಣೆ. ಹಾಗೆ ಇಲ್ಲಿ ವಿಗ್ರಹಾರಾಧನೆಯೇ ಇಲ್ಲ ಅಂದಿದ್ದರೆ ಪರಿಸ್ಥಿತಿ ಏನಾಗಿರೋದು? ಯಾವಾಗೋ 800 ವರ್ಷಗಳ ಆಳ್ವಿಕೆಯಲ್ಲಿ ಇದು ಮರೆಯಾಗೋಗಿರೋದು. ಅಷ್ಟು ಬಲವಾಗಿ ಇವ್ರನ್ನೆಲ್ಲ ಹಿಡಿದಿಟ್ಟಿದೆ. ದೇವಸ್ಥಾನಗಳು ಅಂತ ನಾವು ಮಾಡಿದಾದ್ಮೇಲೆ ರಾಜ ಮಹಾರಾಜಗಳು ಅವ್ರ ಅರಮನೆಗಳು ಕಟ್ಕೊಂಡಿಲ್ಲ. ದಕ್ಷಿಣದಲ್ಲಿ ವಿಶೇಷವಾಗಿ ಎಲ್ಲ ಬಂದಿದ್ದ ದುಡ್ಡನ್ನೆಲ್ಲ ಏನು ಮಾಡಿದ್ರು, ಗುರುಮುಖೇನ ಸದ್ವಿನಿಯೋಗ ಮಾಡಿದ್ರು, ದೇವಸ್ಥಾನಗಳು ಕಟ್ಟಿದ್ರು. ಏನಲ್ಲಿ ಬಂದಿರುತ್ತೆ ಅವ್ರನ್ನೆಲ್ಲ ದೋಚ್ಕೊಂಡು ಬಂದಿರ್ತಾರೆ, ಪಾಪದ ದುಡ್ಡು ಅದು. ಅವಾಗ ಯಾರನ್ನೋ ಗುರುಗಳನ್ನ ಇಟ್ಕೊಳ್ತಾರೆ. ಗುರುಗಳನ್ನ ಇಟ್ಕೊಂಡು ಏನು ಮಾಡ್ಬೇಕಂದಾಗ ಅದು ರಾಜನಿಗೆ ಬುದ್ಧಿ ಹೇಳ್ತಾರೆ, ಮುಟ್ಟಾಳ ನೀನೇನು ಮಾಡಬೇಡ, ಒಂದು ದೇವಸ್ಥಾನ ಕಟ್ಟು. 100 ಎಕರೆ ದೇವಸ್ಥಾನಗಳು. ತಮಿಳ್ನಾಡಿಗೆ ಹೋಗಿ ನಮ್ಮಲ್ಲಿ ದೇವಸ್ಥಾನಗಳು ನೋಡಿ, ದಕ್ಷಿಣದಲ್ಲಿ ಎಲ್ಲೇ ಹೋಗಿ 10 ಎಕರೆ ಜಾಗಗಳಲ್ಲಿ ಕೋಟ್ಯಾಂತರ ರೂಪಾಯಿ ನಾವು ಇವತ್ತು ವ್ಯವಸ್ಥೆ ಅದ್ರ ಬಡ್ಜೆಟ್ಟೇ ನಾವು ಕೇಳೋಕ್ಕಾಗಲ್ಲ. ಅಷ್ಟು ಕೊಟ್ಟರೂ ಸಹ ಅಂಥ ಶಿಲ್ಪಗಳನ್ನ ಅಂಥ ದೇವಸ್ಥಾನಗಳು ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಬೃಹದೇಶ್ವರ ಟೆಂಪಲ್ಲು 80 ಟನ್ನು ಕೆಪಾಸಿಟಿದು ಗೋಪುರ ಕಲ್ಲಲ್ಲಿ ಮೇಲ್ಗಡೆ ಎತ್ತಿಟ್ಟಿದ್ದಾರೆ ಅಂದರೆ ಇನ್ನೆಷ್ಟು ತಂತ್ರಜ್ಞಾನ ಇವ್ರಿಗಿತ್ತು, ಜ್ಞಾನ ಇತ್ತು. ಬೇಡಪ್ಪ, ಆ ಪಿಲ್ಲರ್ಗಳು ನಿಲ್ಲಿಸಿದ್ದಾರೆ, ನೋಡಿಬಿಟ್ರೆ ಬುಲೆಟ್ ಹೊಡೆದ್ರೆ ಕರೆಕ್ಟಾಗಿ ಹೋಗುತ್ತೆ ಸೈಡಲ್ಲಿ, ಒಂದು ಚೂರು ಅದಕ್ಕೆ ತಾಗೋದೇ ಇಲ್ಲ. ಅಂಥ ಒಂದು ಮಟ್ಟದಲ್ಲಿ ಅಂಥ ಒಂದು ವಿಚಾರನ ಇಟ್ಕೊಂಡು, ಅಂಥ ತಂತ್ರಜ್ಞಾನ, ಅಂಥ ವಿಜ್ಞಾನ ಇಟ್ಕೊಂಡು ಶಿಲ್ಪಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಸರ್, ಶಿಲ್ಪ ನಮ್ಮನ್ನೆಲ್ಲ ಹಿಡಿದಿಟ್ಟಿದೆ, ನಮ್ಮ ಜನಾಂಗನೆಲ್ಲ ಹಿಡಿದಿಟ್ಟಿದೆ. ಜಾತಿ ವ್ಯವಸ್ಥೆ ಬೇರೆ, ಆದರೆ ನಮ್ಮ ಒಂದು ಪದ್ಧತಿ, ನಮ್ಮ ಸಂಸ್ಕಾರಗಳಲ್ಲಿ ನಾವು ಬಂಧಿತವಾಗಿದ್ದೀವಿ. ಜಾತಿ ವ್ಯವಸ್ಥೆ ಇತ್ತಪ್ಪ, ನಿಜಾನೇ 4 ಸ್ತರಗಳಲ್ಲಿತ್ತು. ಒಂದು ಪದ್ಧತಿ ಪ್ರಕಾರ ಮಾಡ್ಕೊಂಡ್ಬಂದಿದ್ರು. ಆ ಒಂದು ವಿರಾಟ್ ಸ್ವರೂಪದಲ್ಲಿ ಪುರುಷ ಸೂಕ್ತದಲ್ಲಿ ಬರ್ತೈತೆ. ಪುರುಷ ಸೂಕ್ತದಲ್ಲಿ ವಿಶ್ವಕರ್ಮನ್ನ ನಾವು ಹೇಳಬೇಕಾದ್ರೆ ಆತನ ಒಂದು ಮುಖದಲ್ಲಿ ಬ್ರಾಹ್ಮಣರು ಹುಟ್ಟಿದ್ರು, ಬಾಹುಗಳಲ್ಲಿ ಕ್ಷತ್ರಿಯರು ಹುಟ್ಟಿದ್ರು, ಊರುಗಳಲ್ಲಿ ವೈಶ್ಯರು ಹುಟ್ಟಿದ್ರು, ಪಾದಗಳಲ್ಲಿ ಶೂದ್ರರು ಹುಟ್ಟಿದ್ರು ಅಂತ. ಎಲ್ಲವೂ ಭಗವಂತನ ಸ್ವರೂಪದಲ್ಲೇ ನಾವು ನೋಡ್ತಾ ಇದ್ದೀವಿ. ಅವನ ಪಾದ ಅಂದಿದ ತಕ್ಷಣ ಅವನು ಕೆಳಮಟ್ಟದವನಂತಲ್ಲ. ವಿಶ್ವಕರ್ಮನ ವಿಶ್ವರೂಪ ದರ್ಶನ ಪುರುಷ ಸೂಕ್ತದಲ್ಲಿ ಮಾಡಿಸಿದ್ದೀವಿ. ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ? ಫಸ್ಟು ಮುಖಕ್ಕೆ ನಮಸ್ಕಾರ ಮಾಡ್ತೀವ? ಮಾಡಲ್ಲ. ಯಾರೇ ಬಂದರೂ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಹೇಳೋ ನಿಟ್ಟಿನಲ್ಲಿ ವಿಚಾರ ಒಳ್ಳೇದು ಇಟ್ಕೊಂಡು ಹೇಳಬೇಕು. ಶೂದ್ರ ಆದ ತಕ್ಷಣ ಅವನು ಕೀಳು ಅಂತಲ್ಲ, ಅಲ್ಲಿಂದ ಶುರುವಾಗುತ್ತೆ ನಮಗೆ ಸ್ಟಾರ್ಟಿಂಗು. ಸರ್, ಇಂಥವೆಲ್ಲ ಹೇಳಿ ಸಮಾಜನ ಒಟ್ಟುಗೂಡಿಸ್ಬೇಕು. ಅವನ ಪಾದಕ್ಕೆ ಹೋಲಿಸ್ಬಿಟ್ಟಿದ್ದಾನೆ ಅಂತ ಎಷ್ಟೋ ಕೆಟ್ಟದಾಗೆಲ್ಲ ಪಾಪ ಮನುಸ್ಮೃತಿನಲ್ಲಿ ಹೀಗೆಲ್ಲ ಹೇಳಿದ್ದಾನೆ, ಹಾಗೆ ಹೇಳಿದ್ದಾನೆ ಅಂತ ಇವಾಗಿನ ಸ್ವಾಮೀಜಿಗಳು ಅದನ್ನೇ ದೊಡ್ಡ ಹೈಲೈಟ್ ಮಾಡ್ಕೊಂಡು ಹೇಳ್ತಾರೆ. ಪಾದಕ್ಕೆ ತಾನೇಪ್ಪ ನಮಸ್ಕಾರ ಮಾಡೋದು ನಾವೆಲ್ಲ, ಗುರುಗಳಾಗಲಿ ದೇವ್ರಿಗಾಗಲಿ. ಪಾದನೇ ಶ್ರೇಷ್ಠ ಆಯ್ತಲ್ಲ. ಮುಖ ಅಂದರೆ ಮುಖನ ನಾವು ಎಷ್ಟೇ ಸುಂದರವಾಗಿರಲಿ, ಯಾರೇ ಸುಂದರವಾಗಿರಲಿ, ಮುಖಕ್ಕೆ ನಾವು ಮಾಡ್ತೀವ? ದೇವ್ರಿಗೆ ಮುಖಕ್ಕೆ ಮಾಡ್ತೀವಿ ನಮಸ್ಕಾರ, ಪಾದಗಳಿಗೆ ತಾನೇ ಮಾಡೋದು. ಹೀಗೆ ಅವನ ರೂಪದಲ್ಲೂ ಸಹ ಯಾರಿಗೂ ಅನ್ಯಾಯ ಮಾಡ್ದಿರ ವಿಶ್ವಕರ್ಮನ ಜಾತಿ ವ್ಯವಸ್ಥೆ ಹೇಗೆ ಬಂದಿದೆ ಋಗ್ವೇದದಲ್ಲಿ ಅನ್ನೋದನ್ನು ಸಹ ಪುರುಷ ಸೂಕ್ತದಲ್ಲಿ ಹೇಳಿದೆ. ಇರುವಂಥ ವಿಚಾರನ ವರ್ಣಾಶ್ರಮ ಪದ್ಧತಿ ಅದನ್ನು ಹೇಳೋ ನಿಟ್ಟಿನ ಸರಿಯಾಗಿ ಹೇಳಬೇಕು. ಮಾಡ್ಕೊಂಡು ಬಂದರು ಅನೇಕ ಇದರಲ್ಲಿ ನಾವು ನಮ್ಮ ಸಮಾಜದಲ್ಲಿ ಏಳುಬೀಳುಗಳಾಗಿದೆ. ಮಾಡಿರೋ ತಪ್ಪುಗಳು ಮಾಡಿದ್ದಾರೆ. ಆದರೆ ಇವತ್ತು ಆ ತಪ್ಪನ್ನೇ ಹೈಲೈಟ್ ಮಾಡಿ ಇವ್ರನ್ನ ಅದನ್ನೇ ಇನ್ನಷ್ಟು ವೈಭವೀಕರಣ ಮಾಡಿ ಹೇಳೋದಿದೆಯಲ್ಲ, ಇದು ನಾವು ಸಮಾಜಕ್ಕೆ ಮಾಡೋವಂಥ ದ್ರೋಹ, ಹಿಂದೂ ಧರ್ಮಕ್ಕೆ ಮಾಡೋವಂಥ ದ್ರೋಹ. ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕು. ಒಟ್ಟುಗೂಡಿಸುವಂಥ ಅರ್ಥದಲ್ಲಿ ನಾವು ವಿಚಾರಗಳನ್ನ ಮಂಡಿಸಬೇಕು. ಇದು ನಾವು ಒಂದು ಕಾಲ ವೈದಿಕ ಸಾಹಿತ್ಯ ಪರಿಚಯದಲ್ಲಿ ಅನಂತರಂಗಾಚಾರ್ಯ ಬರೆದಿರೋ ಪುಸ್ತಕದಲ್ಲಿ ಒಂದು ಕಾಲ ಇತ್ತು. ಇವತ್ತೇನು ಮುಸಲ್ಮಾನರು ಜನಾಂಗದವರು ಎಲ್ಲ ಒಂದು ಕಡೆ ಸೇರಿ ಪ್ರಾರ್ಥನೆ ಮಾಡ್ತಾರೋ ಆ ಪದ್ಧತಿ ನಮ್ಮಲ್ಲಿತ್ತಂತೆ. ಆ ಪದ್ಧತಿ ಎಲ್ಲ ಒಂದೇ ಕಡೆ ಎಲ್ಲ ಸಮುದಾಯದವರು ಎಲ್ಲ ಸೇರಿ ಭಗವಂತನ ಸ್ಮರಣೆ ಮಾಡುವಂಥ ಒಂದು ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿ ಇತ್ತು ಅಂತ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಪುಣ್ಯಾತ್ಮರು. ಅದಕ್ಕೆ ಒಂದು 100 ಇದನ್ನ ಅವರು ಪುಸ್ತಕಗಳನ್ನೆಲ್ಲ ರೆಫರ್ ಮಾಡಿ ಬರೆದಿರುವಂಥ ಪುಸ್ತಕ ಅಂಥದ್ರಲ್ಲಿ ಹೇಳಿದ್ದಾರೆ. ವಿಚಾರಗಳು ನಾವು ಏನಿದೆ ಮಂಡಿಸುವಾಗ ಸೂಕ್ಷ್ಮವಾಗಿರೋ ವಿಚಾರಗಳನ್ನ
ನಾವು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಸಮಾಜಕ್ಕೂ ಒಂದು ಒಳ್ಳೆಯ ಮೆಸೇಜ್ ಹೋಗುತ್ತೆ. ಇದು ನನ್ನ ಅಭಿಪ್ರಾಯ ಸರ್. ಒಳ್ಳೆಯದು ಕರೆಕ್ಟ್. ಈಗ ನೀವು ಶಿಲ್ಪದ ಹೆಂಗೆ ಬಂತು ಏನಾಯಿತು ಅಂತ ಹೇಳಿದ್ರಿ. ಈಗ ನಾನು ಸ್ವತಃ ಹೋಗಿದ್ದೆ. ಸ್ವತಃಕ್ಕಿಂತ ಹೆಚ್ಚಾಗಿ ಈ ಶಿಲ್ಪಿಗಳಿಗೋಸ್ಕರ, ಶಿಲ್ಪ ಸಂರಕ್ಷಣೆಗೋಸ್ಕರ ಇಲಾಖೆ ಏನಿದೆ, ಪ್ರಾಚ್ಯ ವಸ್ತು ಇಲಾಖೆ ಅಲ್ಲ, ಇದು ಅಕಾಡೆಮಿನ ಶಿಲ್ಪಕಲಾ ಅಕಾಡೆಮಿ. ಓಕೆ. ಪ್ರತಿ ವರ್ಷ ನಾನು ಗಮನಿಸಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ವಿಚಾರ ಹೇಳ್ತೀನಿ. ಫಸ್ಟ್ ಇದೊಂದು ಸಣ್ಣ ನನಗೆ ಗಮನಕ್ಕೆ ಬಂದು ಹೇಳಿ ಸರ್. ಶಿಲ್ಪಕಲೆ ಅಕಾಡೆಮಿ ಆಗಿದೆ. ಅಲ್ಲಿ ಶಿಲ್ಪಿಗಳು ಎಲ್ಲರೂ ಸನ್ಮಾನ ಮಾಡ್ತಾರೆ. ಪ್ರತಿ ವರ್ಷ ಕಾರ್ಯಕ್ರಮ ನಡೀತಾರೆ. ಸಂತೋಷ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು 2 ವರ್ಷ ಆಯಿತು. ಅಲ್ಲಿ ಈ ಶಿಲ್ಪ ಪ್ರಶಸ್ತಿಗೆ ತುಂಬ ಜನ ಬಂದಿದ್ದರು, ಎಷ್ಟೋ ಜನ ಇತ್ತು, ಅದರ ಮಿನಿಸ್ಟ್ರು ಬಂದಿರೋ ಎಲ್ಲ ಬಂದಿದ್ರು. ಆದರೆ ಅದು ಲೋಪ ಅಂತಿರೋ, ತಪ್ಪು ಅಂತಿರೋ ಸರಿ ನನಗೆ ಗೊತ್ತಿಲ್ಲ. ಈಗ ಪ್ರತಿಯೊಂದು ಜಯಂತಿ ಕಾರ್ಯಕ್ರಮ ಏನೋ ಒಂದು ಮಾಡಬೇಕಾದ್ರೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶದ ಮೂಲ ವ್ಯಕ್ತಿನ, ದೇವರನ್ನು ಪೂಜೆ ಮಾಡ್ತಾರೆ, ಇಟ್ಕೊಂಡೆ ಅದರ ತತ್ವ ಸಿದ್ಧಾಂತವನ್ನು ಹೇಳ್ತಾರೆ. ಆದರೆ ನಾನು ಆ ಶಿಲ್ಪಕಲಾ ಅಕಾಡೆಮಿ ಅವರು ನಡೆಸಿದಂಥ ಕಾರ್ಯಕ್ರಮ ವರ್ಷದ ಇದರಲ್ಲಿ ಆ ಶಿಲ್ಪಶಾಸ್ತ್ರದ ಮೂಲ ಪುರುಷ, ಮೂಲ ಕನಿಷ್ಠ ಜಕಣಾಚಾರ್ಯ ಫೋಟೋನೂ ಇರಲಿಲ್ಲ, ಪೂಜೆ ಮಾಡಲಿಲ್ಲ. ಇದು ಸರಿ ತಪ್ಪ? ಅಲ್ಲ, ಇದು ಇವಾಗಿನ ಏನು ಅತಿ ಬುದ್ಧಿವಂತರು, ವಿಚಾರವಂತರು ಅಂತ ಹೇಳಿದ್ದಾರೆ, ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋದಿದೆ. ಜಕಣಾಚಾರ್ಯ ಇಲ್ಲ ಅಂತಾರೆ. ಇಂತಹ ಮಹಾನ್ ವ್ಯಕ್ತಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ದೊಡ್ಡ ದೊಡ್ಡ ಸಾಹಿತಿಗಳೇ. ಸುಮ್ಮನೆ ಬಂದ್ಬಿಡ್ತೈತೆ ಹೆಸರು ಸಾವಿರಾರು ವರ್ಷಗಳಿಂದ ಸರ್. ಸುಮ್ಮನೆ ಯಾವುದು ಬರಲ್ಲ. ಜನಗಳ ಮನಸ್ಸಿನಲ್ಲಿ, ಅವರು ಹೃದಯದಲ್ಲಿ ಹೋಗಿರುವಂತಹ ಮಾತ್ರ ಹೆಸರು ಉಳಿತೈತೆ. ಸರಿ, ಅದಕ್ಕೆ ಶಾಸ್ತ್ರಗಳು ಬೇಡ, ಸರಿ ಸರಿ, ಶಾಸನಗಳು ಬೇಡ, ತಾಮ್ರ ಶಾಸ್ತ್ರಗಳು ಬೇಡ, ಏನು ಬೇಡ. ಹೃದಯದಲ್ಲಿ ಅಚ್ಚಳಿದೆ ಉಳಿದಿರುವಂಥವ್ರು ಯಾರಾದರೂ ಇದ್ದರೆ ಅಂಥವ್ರ ಹೆಸರು ಸಾವಿರಾರು ವರ್ಷ ಇರ್ತೈತಿ. ಸೂರ್ಯಚಂದ್ರ ಇರೋವರೆಗೂ ಇರ್ತೈತೆ ಅನ್ನೋದಕ್ಕೆ ಉದಾಹರಣೆ ಜಕಣಾಚಾರ. ಅಂಥವ್ರನ್ನೇ ಇವರು ಇಲ್ಲ ಅಂತ ಸಾಧನೆ ಮಾಡ್ತಾರೆ. ಎಲ್ಲೂ ಅವ್ರ ಬಗ್ಗೆ ಇದಾಕಿಲ್ಲ, ಹೆಸರು ಬರೆದಿಲ್ಲ, ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸರ್, ಇದು ಇವ್ರಿಗೆ ಬೇಕಾಗಿರೋ ವೈಜ್ಞಾನಿಕವಾಗಿರೋ ಸತ್ಯ ಹುಡುಕ್ತಾರೆ. ಎಲ್ಲಾದರೂ ದಾಖಲೆ ಇದೆಯಾ? ಇದು ಸಣ್ಣತನ ಪರಮಾವಧಿ, ಸಣ್ಣತನದ ಪರಮಾವಧಿ. ಅಲ್ಲ, ಇದು ಕತೆ ಅಲ್ವಲ್ಲ, ಸಾಕ್ಷಾತ್ ದೇವಸ್ಥಾನ ನಿಂತಿದೆ. ಅದೇ ಮಾಡಿರೋರು ಇಂಥವ್ರು ಅಂತ ಆ ಜನಮಾನಸದಲ್ಲಿ. ನಮ್ಮಲ್ಲಿ ಏನಿದೆ ಅಂದರೆ ನೋಡಿ, ನಮ್ಮ ತಂದೆಯವರು ಮಾಡಿದ್ರೆ ಅಷ್ಟು ದೊಡ್ಡ ವಿಗ್ರಹ ನಾವು ಮಾಡ್ತಾ ಇದ್ದೀವಿ. ಎಲ್ಲೂ ದೇವ್ರ ಕೆಳಗಡೆ ನಾವು ಹೆಸರುಗಳು ಹಾಕಲ್ಲ. ಇದು ನಮಗೆ ಕೊಟ್ಟಿರುವಂಥ ಒಂದು ಮಾಡಬಾರ್ದು ಅನ್ನೋ ಒಂದು ರೆಸ್ಟ್ರಿಕ್ಷನ್ನು, ನಮ್ಮ ಹಿರಿಯ ಪೀಳಿಗೆಗಳಿಂದ ಬಂದಿರುವಂಥ ಒಂದು ನಮಗೆ ನಡ್ಕೊಂಡು ಹೋಗ್ತಾರಂಥ ಪರಂಪರೆ. ಕಾರಣ ಏನು? ಭಗವಂತನ ಸ್ವರೂಪ, ಆತನ ಪೂಜೆ ಮಾಡ್ತಾ ಇರುವಾಗ ಅಲ್ಲಿ ನಿನ್ನ ಹೆಸರು ಬಂತು ಅಂದರೆ, ನೀನು ಹಾಕದೆ ಅಂದರೆ ಮೂಲ ಕೃತಿಗಳಲ್ಲಿ, ಹೊರಗಡೆ ಕೃತಿಗಳಲ್ಲಿ ಹಾಕ್ಕೊಂಡು ನಾವೇನು ಬೇಡ ಅನ್ನಲ್ಲ. ಮೂಲವಾದ ಗರ್ಭಗುಡಿಯಲ್ಲಿ ಇವಾಗ ಜಕಣಾಚಾರ್ಯ ಚೆನ್ನಕೇಶವನ ವಿಗ್ರಹ ಮಾಡಿದ್ರು, ತಂದೆ ಮಗನಿಗೆ ಫೈಟ್ ಆಯಿತು, ಕತೆ ಬಂದಿದೆ, ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಂಥ ಕೃತಿಗಳು ದೇವರ ಪೂಜೆ ಮಾಡುವಂಥ ಒಂದು ಇದರಲ್ಲಿ ಯಾವುದೇ ಕಾರಣಕ್ಕೂ ನಿಷಿದ್ಧ ಮಾಡಿದ್ದಾರೆ. ಕಾರಣ ಏನು? ಭಗವಂತನಿಗೆ ನೀನು ಅರ್ಪಿಸುವೋ, ನೀನು ಏನು ಮಾಡಿದ್ರು ಆತನಿಗೆ ಅರ್ಪಿಸುವೋ. ನೀನು ಇಲ್ಲಿ ಸುಮ್ಮನೆ ಇನ್ಸ್ಟ್ರೂಮೆಂಟ್ ಅಷ್ಟೇ, ನೀನು ಕಾರಣಕರ್ತನಷ್ಟೇ. ಇಲ್ಲಿ ಬಂದಿದೀಯಾ, ನೀನು ಮಾಡೋ ಅಷ್ಟೇ. ನಿನ್ನ ಕೆಲಸ, ನಿನ್ನ ಜ್ಞಾನ ಕೊಟ್ಟರನ್ನೆಲ್ಲ ಭಗವಂತನು. ಆದ್ದರಿಂದ ನೀನು ಮಾಡಿದಾದ್ಮೇಲೆ ಅದಕ್ಕೆ ಪೂಜೆ ಆಗೋವಾಗ ನಿನಗೂ ಪೂಜೆ ಆಗುತ್ತಲ್ಲ, ನಿನ್ನ ನಾಮಕ್ಕೂ ಪೂಜೆ ಆಗ್ತಿತ್ತಲ್ಲ. ಅಲ್ಲಿ ಅದು ಮಾಡಬೇಡ, ಅಪರಾಧ ಅಂತ ನಮಗೆ ಮೊದಲಿಂದ ನಮ್ಗೆ ಕೊಟ್ಟಿರೋದು. ನಮ್ಮ ತಂದೆಯವರು ಅಷ್ಟು ದೊಡ್ಡ ವಿಗ್ರಹ ಮಾಡಿದ್ದಾರೆ. ಸಾಲಿಗ್ರಾಮ ಶಿಲೆದ ಹೆಸರು ಶ್ರೀಧರಾಚಾರ್ಯ ಮಾಡಿದಂಥ ಹೆಸರು ಇದುವರೆಗೂ ಅಲ್ಲಿ ಹೋಗಿ ಯಾರನ್ನ ಕೇಳಿದ್ರು ಪೂಜೆ ಮಾಡೋರು ಹೇಳ್ತಾರೆ. ಎಲ್ಲೂ ಹೆಸರು ಹಾಕಿಲ್ಲ. ನಾಳೆ ದಿವಸ ಒಂದು 500 ವರ್ಷ ಆದಮೇಲೆ ಅಲ್ಲಿ ಶ್ರೀಧರಾಚಾರ್ಯ ಅಂತ ಹೆಸರು ಬಂದಿರ್ತೈತೆ. ಮಾಡಿರೋರು ಯಾರಪ್ಪ? ಶಿವಾರಪಟ್ಟಣ ಶಿಲ್ಪಿಗಳು ಶ್ರೀಧರಾಚಾರ್ಯ ಅಂತ. ಆದರೆ ಹೆಸರು ಜನಮಾನಸದಲ್ಲಿ ಬಂದ್ಬಿಟ್ಟಿರ್ತೈತೆ, ಹೇಳ್ಕೊಂಡು ಬಂದಿರ್ತಾರೆ. ಆ ದೇವಸ್ಥಾನಗಳಲ್ಲೂ ಅದನ್ನೇ ಪ್ರಚಾರದಲ್ಲಿ ಇರ್ತೈತೆ. ಪುಣ್ಯಕ್ಕಿದ್ರೆ, ಹೇಳೋರು ಇದ್ದರೆ, ಇಲ್ಲದೇ ಇದ್ರೆ ಅದೂ ಇಲ್ಲ. ಇದ್ದರೆ ಅದು ಸಾವಿರಾರು ವರ್ಷಗಳು ಹಾಗೇನೆ ಬರ್ತೈತೆ ಮುಂದುವರಿಸ್ಕೊಂಡು. ಆವಾಗ ಏನಾಗ್ತೈತೆ? ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಅದು ದಂತಕಥೆಯಾಗ್ಬಿಟ್ಟಿದೆ. ಎಲ್ಲರ ಬಾಯಿನಲ್ಲೂ ಬರುವಂಥ ಒಂದು ಕಥೆ, ಉಪಕಥೆಯಾಗಿ ಅದು ನಡ್ಕೊಂಡು ಬರ್ತೈತೆ. ಹಾಗೆ ಜಕಣಾಚಾರ್ಯರಿಗೆ ಇವರು ಮಾಡಲಿಲ್ಲ ಅಂದರೆ, ಇವರು ಮಾಡಿದ್ರು ಅಂದರೆ ಮಾಡೋದಕ್ಕೂ ಇವರಿಗೆ ಅಲ್ಲಿ ಯಾವುದು ಕಾರಣ ಬರ್ತೈತೆ ಅಂದರೆ ಜಾತಿ ವ್ಯವಸ್ಥೆ ಬರ್ತೈತೆ. ಇವ್ರ ಸಂವಿಧಾನ ನಮಗೆ ಅಲ್ಲಿ ಮಾಡಬೇಡ ಅಂತೈತೆ. ಒಂದು ಜಾತಿನಿಟ್ಟು ಆಧಾರವಾಗಿ ಇಟ್ಕೊಂಡು ಅಲ್ಲಿ ಯಾವುದು ಪೂಜೆ ಪುನಸ್ಕಾರಗಳು ಮಾಡಬೇಡ, ಈ ಸರ್ಕಾರದ ಒತ್ತಡಗಳು ಜಾಸ್ತಿ, ವಿಶ್ವಕರ್ಮನಿಟ್ಟು ಅಕಾಡೆಮಿನಲ್ಲಿಟ್ಟು ಪೂಜೆ ಮಾಡಬೇಡ, ನೀನು ಯಾಕೆ ಮಾಡ್ತೀಯ ಅಂತ ಅಲ್ಲಿ ಕ್ವಶನ್ ಮಾಡೋರು ಇದ್ದಾರೆ.